ನಾನು ಮನೆ ತಲುಪಿದಾಗ ನನ್ನ ಹೆಂಡತಿ ಜೋರಾಗಿ ಅಳುತ್ತಿರುವುದನ್ನು ಕಂಡೆ. ಅವಳು ಮೆಟ್ಟಿಲಿನಿಂದ ಜಾರಿ ಬಿದ್ದಿದ್ದಳು. ನಾನು ಆತಂಕದಿಂದ ಏನಾಯಿತು ಎಂದು ಕೇಳಿದೆ. ನಂತರ ಅವಳು ನಡೆದದ್ದನ್ನೆಲ್ಲ ಹೇಳಿದಳು. ಅವಳು ಹೇಳಿದ ಮಾತುಗಳನ್ನು ಕೇಳಿ ನಾನು ನಡುಗಿ ಹೋದೆ. ನನ್ನ ಹೆಸರು ಪ್ರಸನ್ನ. ನನ್ನ ವಿದ್ಯಾಭ್ಯಾಸ ಮುಗಿದು ಹಲವು ವರ್ಷಗಳಾಗಿದ್ದರೂ ನನ್ನ ಜೀವನವನ್ನು ನೆಮ್ಮದಿಯಾಗಿ ನಡೆಸಲು ಸಾಧ್ಯವಾಗುವಂತಹ ಉದ್ಯೋಗ ನನಗೆ ಇನ್ನೂ ಸಿಕ್ಕಿರಲಿಲ್ಲ. ಎಲ್ಲಿಯಾದರೂ ಉದ್ಯೋಗಾವಕಾಶ ಇದೆ ಎಂದು ತಿಳಿದರೆ ನನ್ನ ರೆಸ್ಯೂಮ್ ಹಿಡಿದು ಅಲ್ಲಿಗೆ ಹೋಗುತ್ತಿದ್ದೆ. ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ನನ್ನಿಂದ ಆದಷ್ಟು ಚೆನ್ನಾಗಿ ಉತ್ತರಿಸುತ್ತಿದ್ದೆ. ಆದರೂ ಯಾವುದೋ ಒಂದು ಕಾರಣಕ್ಕೆ ನನ್ನ ಆಯ್ಕೆ ಆಗ್ತಿರಲಿಲ್ಲ. ಕೆಲವೊಮ್ಮೆ ಅನುಭವ ಕಡಿಮೆ ಎಂದು ಹೇಳ್ತಿದ್ರು, ಇನ್ನೊಮ್ಮೆ ಬೇರೆ ಯಾರನ್ನೋ ಆಯ್ಕೆ ಮಾಡ್ತಿದ್ರು. ಹೀಗೆ ನಿಧಾನವಾಗಿ ನಾನು ನಿರೀಕ್ಷೆಯನ್ನೇ ಕಳೆದುಕೊಳ್ಳಲು ಆರಂಭಿಸಿದೆ. ಆದರೂ ಮನೆಯ ಖರ್ಚು ಸಾಗಿಸಲು ಸಿಕ್ಕ ಸಣ್ಣ ಪುಟ್ಟ ಕೆಲಸಗಳನ್ನಾದರೂ ಯಾವುದೇ ಹಿಂಜರಿಕೆ ಇಲ್ಲದೆ ಮಾಡ್ತಿದ್ದೆ. ಕೆಲವೊಮ್ಮೆ ಅಂಗಡಿಯಲ್ಲಿ ಲೆಕ್ಕಪತ್ರ ನೋಡ್ತಿದ್ದೆ, ಮತ್ತೊಮ್ಮೆ ಗೋದಾಮಿನಲ್ಲಿ ಕೆಲಸ ಮಾಡ್ತಿದ್ದೆ. ಇನ್ನೊಮ್ಮೆ ಯಾವುದಾದರೂ ಕಚೇರಿಯಲ್ಲಿ ಕೆಲ ದಿನಗಳ ತಾತ್ಕಾಲಿಕ ಕೆಲಸ ಸಿಗ್ತಿತ್ತು. ಸಿಗುವಷ್ಟು ಹಣದಿಂದ ಮನೆಯ ಅಗತ್ಯಗಳನ್ನು ಪೂರೈಸಲು ಪ್ರಯತ್ನಿಸ್ತಿದ್ದೆ. ನಮ್ಮ ಕುಟುಂಬದಲ್ಲಿ ನನ್ನ ತಾಯಿ, ನನ್ನ ತಂಗಿ ಮತ್ತು ನನ್ನ ತಮ್ಮ ಇದ್ದರು. ನಮ್ಮ ತಂದೆ ಹಲವು ವರ್ಷಗಳ ಹಿಂದೆಯೇ ನಿಧನರಾಗಿದ್ದರಿಂದ ಮನೆಯ ಎಲ್ಲ ಜವಾಬ್ದಾರಿಯನ್ನು ನಾವು ಎಲ್ಲರೂ ಸೇರಿ ಹೇಗೋ ನಿಭಾಯಿಸ್ತಿದ್ದೆವು. ನನ್ನ ತಮ್ಮನ ಹೆಸರು ಆಕಾಶ್. ಅವನು ಓದಿನಲ್ಲಿ ತುಂಬ ಚುರುಕಾಗಿದ್ದ. ಕಷ್ಟಪಟ್ಟು ಬ್ಯಾಂಕ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಪ್ರೊಫೆಷನರಿ ಆಫೀಸರ್ ಹುದ್ದೆ ಪಡೆದುಕೊಂಡ. ಅವನಿಗೆ ಒಳ್ಳೆಯ ಸಂಬಳವೂ ಇತ್ತು, ಪರ್ಮನೆಂಟ್ ಕೆಲಸ ಇತ್ತು. ಆದ್ದರಿಂದ ಮನೆಯಲ್ಲಿ ಅವನಿಗೆ ಅಪಾರ ಗೌರವ ಸಿಕ್ತಿತ್ತು. ನನ್ನ ತಾಯಿ ಎಲ್ಲರ ಮುಂದೆಯೂ ಹೆಮ್ಮೆಯಿಂದ ನನ್ನ ಮಗ ಬ್ಯಾಂಕ್ನಲ್ಲಿ ಅಧಿಕಾರಿ ಎಂದು ಹೇಳ್ತಿದ್ರು. ಸ್ವಲ್ಪ ಸಮಯದಲ್ಲೇ ಅವನಿಗೆ ಮದುವೆ ಸಂಬಂಧಗಳು ಬರತೊಡಗಿದವು. ನಂತರ ಅವನ ಮದುವೆಯೂ ಕೂಡ ಆಯಿತು. ಅವನ ಹೆಂಡತಿಯ ಹೆಸರು ವಂದನ. ಅವಳು ಅದೇ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ಲು. ಇಬ್ಬರಿಗೂ ಉತ್ತಮ ಉದ್ಯೋಗ, ಉತ್ತಮ ಆದಾಯ ಇದ್ದಿದ್ದರಿಂದ ಮನೆಯಲ್ಲಿ ಅವರ ಮಾತಿಗೆ ವಿಶೇಷ ಮಹತ್ವ ನೀಡಲಾಗ್ತಿತ್ತು. ಅವರಿಗೆ ಬೇಕಾದ ಪ್ರತಿಯೊಂದು ಸಣ್ಣ ದೊಡ್ಡ ಅಗತ್ಯವನ್ನು ತಾಯಿ ಗಮನಿಸ್ತಿದ್ರು. ಅವರಿಗೆ ಏನಾದರೂ ಇಷ್ಟ ಆದರೆ ಕೂಡಲೇ ಅದನ್ನು ಖರೀದಿಸಿ ಕೊಡ್ತಿದ್ರು. ಎಲ್ಲಿಗಾದರೂ ಸುತ್ತಾಡಲು ಹೋಗಬೇಕಂದ್ರೆ ಸಂತೋಷದಿಂದಲೇ ಕಳಿಸ್ತಿದ್ರು. ಇದೆಲ್ಲವನ್ನು ನೋಡಿದಾಗ ನಾನು ಹೊರಗೆ ನಗ್ತಿದ್ದೆ. ಆದರೆ ಮನಸ್ಸಿನೊಳಗೆ ತುಂಬ ನೋವಾಗ್ತಿತ್ತು. ಯಾಕಂದರೆ ನಾನು ಇದೇ ಮನೆಯ ಮಗನಲ್ಲವೇ? ನಾನು ಕೂಡ ಮನೆಯ ಜವಾಬ್ದಾರಿಯಿಂದ ಎಂದಿಗೂ ಹಿಂದೆ ಸರಿದಿರಲಿಲ್ಲ. ನನ್ನಿಂದ ಆದಷ್ಟು ಸಹಾಯ ಮಾಡ್ತಿದ್ದೆ. ಆದರೂ ಒಬ್ಬ ಹಿರಿಯ ಮಗನಿಗೆ ಸಿಗಬೇಕಾದ ಗೌರವ ಮಾತ್ರ ನನಗೆ ಎಂದಿಗೂ ಸಿಗಲಿಲ್ಲ. ಹಲವಾರು ಬಾರಿ ಬೆಳಗ್ಗೆಯಿಂದ ಸಂಜೆಯವರೆಗೆ ದುಡಿದು ಸುಸ್ತಾಗಿ ಮನೆಗೆ ಬಂದರೂ, ಪ್ರಸನ್ನ, ಊಟ ಮಾಡಿದ್ಯಾ, ನಿನ್ನ ದಿನ ಹೇಗಿತ್ತು ಎಂದು ಕೇಳಲು ಯಾರಿಗೂ ಸಮಯ ಇರಲಿಲ್ಲ. ಆದರೆ ನನ್ನ ತಮ್ಮ ಆಫೀಸ್ನಿಂದ ಸ್ವಲ್ಪ ಸುಸ್ತಾಗಿ ಬಂದರೂ ಸಾಕು, ತಾಯಿ ಕೂಡಲೇ ಅವನಿಗಾಗಿ ಚಹಾ ಮಾಡ್ತಿದ್ರು. ಅವನಿಗೆ ಇಷ್ಟವಾದ ಅಡುಗೆ ತಯಾರಿಸ್ತಿದ್ರು. ಮತ್ತೆ ಮತ್ತೆ ಮಗನೇ, ಆರೋಗ್ಯ ಸರಿಯೇ ಎಂದು ವಿಚಾರಿಸ್ತಿದ್ರು. ವಂದನ ಮನೆಯಲ್ಲಿ ಎಲ್ಲರ ಮೆಚ್ಚಿನ ಸೊಸೆಯಾಗಿದ್ಲು. ಅವಳು ಕೂಡ ಉತ್ತಮ ಉದ್ಯೋಗದಲ್ಲಿದ್ದ ಕಾರಣ ತಾಯಿ ಯಾವಾಗಲೂ ಅವಳನ್ನು ಹೊಗಳುತ್ತಿದ್ರು. ಇಂತಹ ಸೊಸೆ ಸಿಗುವುದು ಅದೃಷ್ಟವಂತರಿಗೆ ಮಾತ್ರ ಎಂದು ಹೇಳ್ತಿದ್ರು. ನಾನು ಆ ಮಾತುಗಳನ್ನು ಸುಮ್ಮನೆ ಕೇಳ್ತಿದ್ದೆ. ವಂದನ ಬಗ್ಗೆ ನನಗೆ ಯಾವುದೇ ದೂರು ಇರಲಿಲ್ಲ. ಯಾಕಂದರೆ ಅವಳು ನನ್ನೊಂದಿಗೆ ಎಂದಿಗೂ ಕೆಟ್ಟ ರೀತಿಯಲ್ಲಿ ವರ್ತಿಸಿರಲಿಲ್ಲ. ಆದರೆ ಈ ಮನೆಯಲ್ಲಿ ಮನುಷ್ಯನ ಬೆಲೆ ಅವನ ಪ್ರೀತಿ ಅಥವಾ ಪರಿಶ್ರಮದಿಂದ ಅಲ್ಲ, ಅವನ ಆದಾಯದಿಂದ ನಿರ್ಧಾರವಾಗುತ್ತದೆ ಎಂಬ ಭಾವನೆ ನನಗೆ ಪದೇ ಪದೇ ಕಾಡ್ತಿತ್ತು. ರಾತ್ರಿ ಒಬ್ಬನೇ ನನ್ನ ಕೋಣೆಯಲ್ಲಿ ಕುಳಿತು ನನಗೆ ನಿಜವಾಗಿಯೂ ಯಾವುದೇ ಬೆಲೆ ಇಲ್ಲವೇ, ಒಳ್ಳೆಯ ಉದ್ಯೋಗ ಇಲ್ಲ ಎನ್ನುವ ಕಾರಣಕ್ಕೆ ನಾನು ಗೌರವಕ್ಕೆ ಅರ್ಹನಲ್ಲವೇ ಎಂದು ನನ್ನನ್ನೇ ಪ್ರಶ್ನಿಸಿಕೊಳ್ತಿದ್ದೆ. ಆ ಪ್ರಶ್ನೆಗಳು ಪ್ರತಿದಿನ ನನ್ನ ಮನಸ್ಸನ್ನು ಒಡೆದು ಹಾಕ್ತಿದ್ದವು. ಆದರೂ ನಾನು ಧೈರ್ಯ ಕಳೆದುಕೊಳ್ಳಿಲ್ಲ. ಪ್ರತಿದಿನ ಬೆಳಗ್ಗೆ ಹೊಸ ನಿರೀಕ್ಷೆಯೊಂದಿಗೆ ಮನೆಯಿಂದ ಹೊರಡ್ತಿದ್ದೆ. ಬಹುಶಃ ಇಂದು ನನ್ನ ಅದೃಷ್ಟ ಬದಲಾಗಬಹುದು, ಇಂದು ನನಗೂ ಒಳ್ಳೆಯ ಉದ್ಯೋಗ ಸಿಗಬಹುದು, ಒಂದು ದಿನ ನನ್ನ ತಾಯಿಯು ನನ್ನ ಬಗ್ಗೆ ತಮ್ಮನ ಹಾಗೆ ಹೆಮ್ಮೆ ಪಡಬಹುದು ಎಂದು ಆಶಿಸ್ತಿದ್ದೆ. ಒಂದಿನ ನಾನು ಇಂಟರ್ವ್ಯೂಗೆ ಹೋಗ್ತಿದ್ದಾಗ ರಸ್ತೆಯ ಬದಿಯಲ್ಲಿ ಒಬ್ಬ ವಯೋವೃದ್ಧ ಮಹಿಳೆ ಕುಳಿತಿರುವುದನ್ನು ನೋಡಿದೆ. ಅವರು ತುಂಬ ಉಸಿರಾಟದ ತೊಂದರೆಯಿಂದ ಬಳಲ್ತಿದ್ರು. ಹತ್ತಿರ ಹೋಗಿ ನೋಡಿದಾಗ ಅವರು ನಮ್ಮ ಬಡಾವಣೆಯಲ್ಲೇ ವಾಸಿಸಿದ್ದವರು ಎಂದು ಗುರುತಿಸಿದೆ. ಅವರ ಮನೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿತ್ತು. ಬಾಲ್ಯದಿಂದಲೂ ಅವರನ್ನು ನೋಡುತ್ತಾ ಬೆಳೆದಿದ್ದೆ. ಅವರು ತುಂಬ ಬಡವರಾಗಿದ್ದರು. ಸಣ್ಣ ಬುಟ್ಟಿಯಲ್ಲಿ ಆಟಿಕೆಗಳನ್ನು ಮಾರಾಟ ಮಾಡಿ ಜೀವನ ಸಾಗಿಸ್ತಿದ್ರು. ಅವರಿಗೆ ಸ್ನೇಹ ಎಂಬ ಒಬ್ಬಳೆ ಮಗಳಿದ್ಲು. ಆ ದಿನ ಭಾರಿ ಬಿಸಿಲಿನ ಕಾರಣದಿಂದ ಅವರ ಆರೋಗ್ಯ ಹದಗೆಟ್ಟಿತ್ತು. ಅವರು ರಸ್ತೆಯ ಬದಿಯಲ್ಲಿ ಕುಳಿತು ಉಸಿರಾಟಕ್ಕಾಗಿ ಹೋರಾಡ್ತಿದ್ರು. ನಾನು ಕೂಡಲೇ ಅವರ ಬಳಿ ಹೋಗಿ, ಅಜ್ಜಿ, ಏನಾಯಿತು, ಆರೋಗ್ಯ ಸರಿ ಇದೆಯೇ ಎಂದು ಕೇಳಿದೆ. ಅವರು ತುಂಬ ಕಷ್ಟಪಟ್ಟು ನನ್ನತ್ತ ನೋಡಿದ್ರು. ನಿಧಾನವಾದ ಧ್ವನಿಯಲ್ಲಿ, ಮಗ, ತುಂಬ ದಾಹವಾಗಿದೆ, ಸ್ವಲ್ಪ ನೀರು ಸಿಕ್ಕರೆ ಸ್ವಲ್ಪ ನೆಮ್ಮದಿಯಾಗಬಹುದು ಎಂದರು. ನಾನು ಒಂದು ಕ್ಷಣವೂ ತಡ ಮಾಡದೆ ಹತ್ತಿರದ ಅಂಗಡಿಗೆ ಹೋಗಿ ನೀರಿನ ಬಾಟಲಿ ತೆಗೆದುಕೊಂಡೆ. ಆದರೆ ಹಿಂದಿರುಗಿ ಬರುವಾಗ ಅವರು ನೆಲಕ್ಕೆ ಕುಸಿದು ಬಿದ್ದಿರುವುದನ್ನು ಕಂಡೆ. ಆ ದೃಶ್ಯ ನೋಡಿ ನನ್ನ ಹೃದಯವೇ ನಿಂತಂತಾಯಿತು. ನಾನು ತಕ್ಷಣ ಅವರನ್ನು ಎಬ್ಬಿಸಲು ಪ್ರಯತ್ನಿಸಿದೆ. ಅವರ ಹೆಸರನ್ನು ಕೂಗಿ ಹಲವು ಬಾರಿ ಕರೆದರೂ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನಾನು ಸುತ್ತಮುತ್ತ ನಿಂತಿದ್ದ ಜನರ ಬಳಿ ಸಹಾಯ ಕೇಳಿದೆ. ಹೇಗೋ ಅವರನ್ನು ಕರೆದುಕೊಂಡು ಆಸ್ಪತ್ರೆಗೆ ತಲುಪಿದೆ. ದಾರಿಯುದ್ದಕ್ಕೂ, ಅಜ್ಜಿ ಧೈರ್ಯವಾಗಿರಿ, ಈಗಲೇ ಡಾಕ್ಟರ್ ನೋಡ್ತಾರೆ,
ಎಲ್ಲವೂ ಸರಿಯಾಗುತ್ತದೆ ಎಂದು ಸಮಾಧಾನ ಹೇಳುತ್ತಲೇ ಇದ್ದೆ. ಆದರೆ ವಿಧಿಯ ನಿರ್ಧಾರವೇ ಬೇರೆ ಆಗಿತ್ತು. ಆಸ್ಪತ್ರೆಗೆ ತಲುಪಿದ ಕೂಡಲೇ ಡಾಕ್ಟರ್ ಅವರನ್ನು ಪರೀಕ್ಷಿಸಿ ನನ್ನ ಬಳಿ ಬಂದು ವಿಷಾದದಿಂದ ಹೇಳಿದರು, ಕ್ಷಮಿಸಿ, ತುಂಬ ತಡವಾಗಿದೆ. ತೀವ್ರ ಬಿಸಿಲಿನಲ್ಲಿ ಹೆಚ್ಚು ಹೊತ್ತು ಇದ್ದ ಕಾರಣ ಅವರಿಗೆ ಹೃದಯಾಘಾತವಾಗಿದೆ. ಅವರು ಅಲ್ಲಿಯೇ ಮೃತಪಟ್ಟಿದ್ದಾರೆ ಎಂದರು. ಆ ಮಾತು ಕೇಳುತ್ತಿದ್ದಂತೆಯೇ ನನಗೆ ಸಿಡಿಲು ಬಡಿದಂತಾಯಿತು. ನಾನು ಇನ್ನೂ ಕೆಲ ನಿಮಿಷಗಳ ಮೊದಲೇ ಬಂದಿದ್ದರೆ ಬಹುಶಃ ಅವರನ್ನು ಉಳಿಸಬಹುದಿತ್ತೇನೋ ಎಂಬ ಪಶ್ಚಾತ್ತಾಪ ನನ್ನನ್ನು ಕಾಡತೊಡಗಿತು. ಆದರೆ ಈಗ ಏನು ಮಾಡುವಂತಿರಲಿಲ್ಲ. ಭಾರವಾದ ಮನಸ್ಸಿನಿಂದ ಅವರ ಪಾರ್ಥಿವ ಶರೀರವನ್ನು ಅವರ ಮನೆಗೆ ಕರೆದುಕೊಂಡು ಹೋದೆ. ಸ್ನೇಹ ತನ್ನ ತಾಯಿಯನ್ನು ಆ ಸ್ಥಿತಿಯಲ್ಲಿ ನೋಡುತ್ತಿದ್ದಂತೆಯೇ ಜೋರಾಗಿ ಅಳತೊಡಗಿದಳು. ಅಮ್ಮ, ನನ್ನನ್ನು ಒಬ್ಳನ್ನಾಗಿ ಬಿಟ್ಟು ಹೇಗೆ ಹೋಗ್ಬಿಟ್ಟೆ? ನಾನು ನಿನಗಾಗಿ ಅಡುಗೆ ಮಾಡ್ತಿದ್ದೆ. ನೀನು ಬೇಗ ಬರುತ್ತೇನೆ ಎಂದು ಹೇಳಿದ್ದೆ ಅಲ್ವಾ? ಅಮ್ಮ, ಎದ್ದೇಳು, ನೋಡು, ನಾನು ಇಲ್ಲೇ ಇದ್ದೇನೆ, ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಅಳುತ್ತಿದ್ದ ಅವಳ ಕರುಣಾಜನಕ ಅಳುವನ್ನು ಕೇಳಿ ಇಡೀ ಬಡಾವಣೆಯ ಜನರು ಅಲ್ಲಿಗೆ ಸೇರಿದ್ರು. ನೆರೆಹೊರೆಯ ಮಹಿಳೆಯರು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರೂ ಅವಳ ಕಣ್ಣೀರು ಮಾತ್ರ ನಿಲ್ಲಿಲ್ಲ. ಅದೇ ದಿನ ಬಡಾವಣೆಯವರ ಸಹಾಯದಿಂದ ಅವಳ ತಾಯಿಯ ಅಂತ್ಯ ಸಂಸ್ಕಾರ ನಡೆಯಿತು. ಈಗ ಸ್ನೇಹ ಈ ಜಗತ್ತಿನಲ್ಲಿ ಸಂಪೂರ್ಣ ಒಂಟಿಯಾಗಿದ್ದಳು. ಅವಳಿಗೆ ಬಂಧುಗಳು ಇರಲಿಲ್ಲ, ತನ್ನವರು ಎನ್ನುವರು ಇರಲಿಲ್ಲ. ನೆರೆಮನೆಯ ಒಬ್ಬ ಹಿರಿಯರು ನನ್ನ ಬಳಿ ಬಂದು ಇನ್ನೂ ಅವಳಿಗೆ ಆಸರೆಯಾಗುವವರು ಯಾರೂ ಇಲ್ಲ ಎಂದು ಹೇಳಿದರು. ಅವರ ಮಾತು ಕೇಳಿ ನನ್ನ ಮನಸ್ಸು ಕರಗಿತು. ನಾನು ಜೇಬಿನಲ್ಲಿ ಕೈ ಹಾಕಿ ನೋಡಿದಾಗ ನನ್ನ ಬಳಿ ಸ್ವಲ್ಪ ಹಣ ಮಾತ್ರ ಉಳಿದಿತ್ತು. ಆ ಹಣದಿಂದ ಸ್ವಲ್ಪ ದಿನಸಿ ಸಾಮಾನುಗಳನ್ನು ಖರೀದಿಸಿ ಅವಳ ಮನೆಗೆ ತೆಗೆದುಕೊಂಡು ಹೋಗಿ ಕೊಟ್ಟೆ. ನಾನು ಅವಳಿಗೆ, ನೀನು ಯಾವುದೇ ಚಿಂತೆ ಮಾಡಬೇಡ, ನನ್ನಿಂದಾದಷ್ಟು ನಿನಗೆ ಸಹಾಯ ಮಾಡುತ್ತೇನೆ ಎಂದೆ. ಅವಳು ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ನನ್ನತ್ತ ನೋಡಿ, ತುಂಬ ಧನ್ಯವಾದಗಳು, ನೀವು ಇಂದು ಬರದೇ ಇದ್ದಿದ್ದರೆ ನಾನು ಏನು ಮಾಡಬೇಕೆಂದು ಕೂಡ ನನಗೆ ತಿಳಿಯುತ್ತಿರಲಿಲ್ಲ ಎಂದಳು. ಅವಳ ಕಣ್ಣುಗಳಲ್ಲಿ ನೋವಿತ್ತು, ಆದರೆ ಅವಳ ಮುಖದಲ್ಲಿ ಇದ್ದ ಮುಗ್ಧತೆ ನನ್ನ ಮನಸ್ಸನ್ನು ಸ್ಪರ್ಶಿಸಿತು. ನಾನು ಮನೆಗೆ ಬಂದು ನಡೆದ ಎಲ್ಲವನ್ನ ತಾಯಿಗೆ ಹೇಳಿದೆ. ಆದರೆ ನನ್ನ ಮಾತು ಕೇಳಿದ ತಾಯಿ, ನಿನಗೆ ನಿನ್ನ ಜೀವನದ ಬಗ್ಗೆ ಸ್ವಲ್ಪವಾದರೂ ಕಾಳಜಿ ಇದೆಯಾ? ಇಂದು ನಿನ್ನ ಇಂಟರ್ವ್ಯೂ ಇತ್ತು, ಅದನ್ನು ಬಿಟ್ಟು ಬಂದಿಯಲ್ಲ. ಹೀಗೆ ಎಲ್ಲರ ಮೇಲೂ ಕರುಣೆ ತೋರಿಸುತ್ತಾ ಹೋದರೆ ಜೀವನದಲ್ಲಿ ಎಂದಿಗೂ ಮುಂದೆ ಬರಲಾರೆ ಎಂದು ಗದರಿದರು. ತಾಯಿಯ ಮಾತು ಕೇಳಿ ನನಗೆ ತುಂಬ ನೋವಾಯಿತು. ಆದರೆ ಏನು ಮಾತನಾಡದೆ ನನ್ನ ರೂಮಿಗೆ ಹೋಗಿಬಿಟ್ಟೆ. ಆ ರಾತ್ರಿ ನನಗೆ ಕಣ್ಣು ಮುಚ್ಚಲು ಆಗಲಿಲ್ಲ. ಮತ್ತೆ ಮತ್ತೆ ಸ್ನೇಹಾಳ ದುಃಖಭರಿತ ಮುಖ, ಅವಳ ಕಣ್ಣೀರು ನನ್ನ ಕಣ್ಣ ಮುಂದೆ ತೇಲುತ್ತಲೇ ಇತ್ತು. ಮರುದಿನ ಬೆಳಗ್ಗೆ ಮತ್ತೆ ಅವಳ ಮನೆಗೆ ಹೋದೆ. ಹೇಗಿದ್ದೀಯಾ ಎಂದು ಕೇಳಿದೆ. ಅವಳು ಸಣ್ಣದಾಗಿ ನಗುತ್ತಾ, ಈಗ ಸ್ವಲ್ಪ ಚೆನ್ನಾಗಿದ್ದೇನೆ ಎಂದಳು. ನಂತರ ನಾವು ಬಹಳ ಹೊತ್ತು ಕುಳಿತು ಮಾತನಾಡಿದೆವು. ಆ ಸಮಯದಲ್ಲಿ ನಾನು ಮನಸ್ಸಿನೊಳಗೆ ಒಂದು ನಿರ್ಧಾರ ಮಾಡಿಕೊಂಡೆ. ನಾನು ಸ್ನೇಹಾಳನ್ನೇ ಮದುವೆಯಾಗಬೇಕು. ಅವಳ ಸೌಂದರ್ಯಕ್ಕಿಂತಲೂ ಅವಳ ಸರಳತೆ ಮತ್ತು ನಿಷ್ಕಪಟ ಮನಸ್ಸು ನನಗೆ ಹೆಚ್ಚು ಇಷ್ಟವಾಯಿತು. ಅವಳು ತುಂಬ ಮುಗ್ಧವಾಗಿದ್ದಳು. ಅವಳ ಕಣ್ಣುಗಳಲ್ಲಿ ಯಾವುದೇ ಸ್ವಾರ್ಥ ಅಥವಾ ಲೋಭ ಕಾಣಿಸಲಿಲ್ಲ. ಮನೆಗೆ ಬಂದ ಕೂಡಲೇ ನಾನು ತಾಯಿಗೆ ನೇರವಾಗಿ ಹೇಳಿದೆ, ನನಗೆ ಸ್ನೇಹ ಇಷ್ಟ, ನಾನು ಅವಳನ್ನೇ ಮದುವೆಯಾಗಲು ಬಯಸುತ್ತೇನೆ. ಅವಳು ಈ ಜಗತ್ತಿನಲ್ಲಿ ಸಂಪೂರ್ಣ ಒಂಟಿಯಾಗಿದ್ದಾಳೆ. ನಾನು ಅವಳಿಗೆ ಬೆಂಬಲವಾದರೆ ಅವಳ ಜೀವನವು ಸರಿಯಾಗುತ್ತದೆ ಎಂದು. ನನ್ನ ಮಾತು ಕೇಳುತ್ತಿದ್ದಂತೆಯೇ ತಾಯಿಗೆ ತುಂಬ ಕೋಪ ಬಂತು. ಅವರು, ನಿನಗೆ ಹುಚ್ಚು ಹಿಡಿದಿದ್ಯಾ? ಇಷ್ಟು ಬಡ ಹುಡುಗಿಯನ್ನು ಈ ಮನೆಗೆ ಸೊಸೆಯಾಗಿಸಬೇಕಾ? ಅದು ಎಂದಿಗೂ ಆಗೋದಿಲ್ಲ. ನಿನ್ನ ತಮ್ಮನ ಹೆಂಡತಿಯನ್ನು ನೋಡು, ಎಷ್ಟು ವಿದ್ಯಾವಂತಳು, ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಳೆ. ನಿನಗೂ ನಾನು ಒಳ್ಳೆಯ ಮನೆಯ ಹುಡುಗಿಯನ್ನು ಹುಡುಕ್ತೇನೆ. ನಮ್ಮ ಕುಟುಂಬದ ಗೌರವವನ್ನು ಹಾಳು ಮಾಡಲು ನೋಡ್ತಿದ್ದೀಯಾ ಎಂದು ಹೇಳಿದ್ರು. ಆದರೆ ನಾನು ತಾಯಿಯನ್ನು ಸಮಾಧಾನಪಡಿಸುತ್ತಾ ಹೇಳಲು ಪ್ರಯತ್ನಿಸಿದೆ. ಅಮ್ಮ, ಮನುಷ್ಯನ ಗುರುತು ಅವನ ಹಣದಲ್ಲಲ್ಲ, ಅವನ ಸಂಸ್ಕಾರದಿಂದ ಅಳೆಯಬೇಕು ಎಂದು ಮನವರಿಕೆ ಮಾಡಲು ಪ್ರಯತ್ನಿಸಿದರು. ಅವರು ನನ್ನ ಮಾತನ್ನು ಕೇಳಲಿಲ್ಲ. ಕೊನೆಗೆ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಸ್ನೇಹಾಳೊಂದಿಗೆ ಕೋರ್ಟ್ನಲ್ಲಿ ಮದುವೆಯಾಗಬೇಕು ಎಂದು ತೀರ್ಮಾನಿಸಿದೆ. ನಾನು ಸ್ನೇಹಾಳ ಬಳಿಗೆ ಹೋಗಿ ನನ್ನ ಮನಸ್ಸಿನ ಮಾತನ್ನು ಹೇಳಿದೆ. ಮೊದಲಿಗೆ ಅವಳು ತುಂಬ ಹೆದರಿದ್ಲು. ನಿಮ್ಮ ಮನೆಯವರು ಈ ಸಂಬಂಧವನ್ನು ಎಂದಿಗೂ ಒಪ್ಪೋದಿಲ್ಲ. ನನ್ನ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಜಗಳವಾಗುವುದು ನನಗೆ ಬೇಡ ಎಂದಳು. ಆಗ ನಾನು ಅವಳ ಕೈ ಹಿಡಿದು, ನೀನು ನನ್ನ ಬಗ್ಗೆ ಚಿಂತಿಸಬೇಡ, ಎಲ್ಲವನ್ನು ನಾನು ನೋಡಿಕೊಳ್ತೇನೆ. ಮೊದಲು ನಾವು ಮದುವೆಯಾಗೋಣ, ನಂತರ ನಿಧಾನವಾಗಿ ಎಲ್ಲವೂ ಸರಿಯಾಗುತ್ತದೆ ಎಂದು ಧೈರ್ಯ ತುಂಬಿದೆ. ನನ್ನ ಮಾತು ಕೇಳಿದ ಬಳಿಕ ಅವಳು ಸ್ವಲ್ಪ ಹೊತ್ತು ಯೋಚಿಸಿ ಕೊನೆಗೆ ಒಪ್ಪಿಗೆ ನೀಡಿದ್ಲು. ನಂತರ ನಾನು ಅವಳನ್ನು ಕೋರ್ಟ್ಗೆ ಕರೆದುಕೊಂಡು ಹೋದೆ. ಅಲ್ಲಿ ನನ್ನ ಇಬ್ಬರು ಆತ್ಮೀಯ ಸ್ನೇಹಿತರನ್ನು ಸಾಕ್ಷಿಗಳಾಗಿ ಕರೆಸಿಕೊಂಡೆ. ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದೆವು. ಅಧಿಕಾರಿಯವರು ನಮ್ಮಿಬ್ಬರನ್ನು ಪ್ರತ್ಯೇಕವಾಗಿ ಯಾರ ಒತ್ತಾಯವೂ ಇಲ್ಲದೆ ನಿಮ್ಮ ಸ್ವಂತ ಇಚ್ಛೆಯಿಂದ ಮದುವೆಯಾಗುತ್ತಿದ್ದೀರಾ ಎಂದು ಕೇಳಿದ್ರು. ನಾವು ಇಬ್ಬರು ಹೌದು ಎಂದು ಉತ್ತರಿಸಿದ್ವು. ಆಮೇಲೆ ನಾವು ಮದುವೆ ನೋಂದಣಿ ಪುಸ್ತಕದಲ್ಲಿ ಸಹಿ ಹಾಕಿದ್ವು. ನನ್ನ ಇಬ್ಬರು ಸ್ನೇಹಿತರು ಸಾಕ್ಷಿಗಳಾಗಿ ಸಹಿ ಹಾಕಿದ್ರು. ಎಲ್ಲ ಕಾನೂನು ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ನಮ್ಮ ಕೋರ್ಟ್ ಮದುವೆ ನೆರವೇರಿತು. ಆ ಕ್ಷಣದಲ್ಲಿ ಸ್ನೇಹ ಸಣ್ಣ ನಗುವಿನೊಂದಿಗೆ ನನ್ನ ಕೈ ಹಿಡಿದಳು. ಮೊದಲ ಬಾರಿಗೆ ಅವಳ ಕಣ್ಣುಗಳಲ್ಲಿ ನಿಜವಾದ ಸಂತೋಷ ಕಾಣಿಸ್ತಿತ್ತು. ಆದರೆ ನಮ್ಮಿಬ್ಬರಿಗೂ ನಿಜವಾದ ಪರೀಕ್ಷೆ ಇನ್ನೂ ಬಾಕಿ ಇದೆ ಎಂಬುದು ಗೊತ್ತಿತ್ತು. ಈಗ ಮನೆಗೆ ಹೋಗಿ ಮನೆಯವರಿಗೆ ಎಲ್ಲವನ್ನ ಹೇಳಬೇಕಿತ್ತು. ಮನೆಗೆ ಬರ್ತಿದ್ದಾಗ ಸ್ನೇಹ ಮತ್ತೆ ಮತ್ತೆ ಕೇಳ್ತಿದ್ಲು, ನಿಮ್ಮ ಅಮ್ಮ ನನ್ನನ್ನು ಸೊಸೆಯಾಗಿ ಒಪ್ಪಿಕೊಳ್ಳದಿದ್ರೆ ಅಂತ.
ನಾನು ಅವಳಿಗೆ ಏನೇ ಆದರೂ ನಾನು ನಿನ್ನ ಕೈ ಎಂದಿಗೂ ಬಿಡೋದಿಲ್ಲ ಎಂದು ಭರವಸೆ ನೀಡಿದೆ. ಕೊನೆಗೆ ನಾವು ಮನೆ ತಲುಪಿದ್ವು. ದಾರಿಯುದ್ದಕ್ಕೂ ಸ್ನೇಹ ಮೌನವಾಗಿದ್ಲು. ಅವಳ ಮುಖದಲ್ಲಿ ಸಂತೋಷವೂ ಇತ್ತು, ಭಯವೂ ಇತ್ತು. ಯಾಕಂದರೆ ಈಗ ನಮ್ಮ ಮದುವೆಯ ಅತಿ ದೊಡ್ಡ ಪರೀಕ್ಷೆ ಆರಂಭವಾಗಲಿತ್ತು. ಮನೆಯ ಬಾಗಿಲಿನ ಬಳಿ ನಿಂತು ನಾನು ಆಳವಾದ ಉಸಿರೆಳೆದು ಡೋರ್ಬೆಲ್ ಒತ್ತಿದೆ. ಕೆಲವೇ ಕ್ಷಣಗಳಲ್ಲಿ ನಮ್ಮ ಮನೆಯ ಕೆಲಸದವಳು ಬಾಗಿಲು ತೆಗೆದ್ಲು. ಮೊದಲು ನನ್ನನ್ನು ನೋಡಿದ್ಲು, ನಂತರ ಸ್ನೇಹಳನ್ನು ನೋಡಿದ್ಲು. ಸ್ನೇಹಳ ಹಣೆಯಲ್ಲಿದ್ದ ಕುಂಕುಮ ಮತ್ತು ಕುತ್ತಿಗೆಯಲ್ಲಿದ್ದ ಮಂಗಳಸೂತ್ರವನ್ನು ನೋಡಿದ ಕೂಡಲೇ ಒಂದು ಕ್ಷಣ ಆಶ್ಚರ್ಯಗೊಂಡಳು. ಆದರೆ ಏನೂ ಮಾತನಾಡದೆ ನಮಗೆ ಒಳಗೆ ಬರಲು ದಾರಿ ಮಾಡಿಕೊಟ್ಲು. ನಾವಿಬ್ಬರು ನಿಧಾನವಾಗಿ ಹಾಲ್ಗೆ ನಡೆದೆವು. ನನ್ನ ಹೃದಯ ಬಡಿತ ತುಂಬ ವೇಗವಾಗಿತ್ತು. ನಾನು ಜೋರಾಗಿ, ಅಮ್ಮ, ಅಪ್ಪ, ಎಲ್ಲರೂ ಸ್ವಲ್ಪ ಹಾಲ್ಗೆ ಬನ್ನಿ, ನಿಮಗೆ ಒಂದು ಮುಖ್ಯ ವಿಷಯ ಹೇಳಬೇಕಿದೆ ಎಂದು ಕರೆದೆ. ನನ್ನ ಧ್ವನಿ ಕೇಳಿ ಮನೆಯವರೆಲ್ಲ ತಮ್ಮ ತಮ್ಮ ರೂಮುಗಳಿಂದ ಹೊರಬಂದರು. ಅಮ್ಮ ಸೋಫಾದ ಮೇಲೆ ಕುಳಿತರು. ಅಪ್ಪ ಅವರ ಪಕ್ಕದಲ್ಲಿ ನಿಂತಿದ್ರು. ನನ್ನ ತಮ್ಮನು ಅಲ್ಲೇ ನಿಂತು ನಮ್ಮಿಬ್ಬರನ್ನು ನೋಡತೊಡಗಿದ. ಎಲ್ಲರ ದೃಷ್ಟಿಯು ಸ್ನೇಹ ಮೇಲೆ ಏನಿಟ್ಟಿತ್ತು. ಅವಳು ಯಾರು ಎಂಬುದು ಯಾರಿಗೂ ಅರ್ಥವಾಗ್ತಿರಲಿಲ್ಲ. ಧೈರ್ಯ ಮಾಡಿಕೊಂಡು ನಾನು ಹೇಳಿದೆ, ಅಮ್ಮ, ನಾನು ಸ್ನೇಹಳನ್ನು ಮದುವೆಯಾಗಿದ್ದೇನೆ, ಅಷ್ಟೇ. ಇಡೀ ಹಾಲ್ನಲ್ಲಿ ಕ್ಷಣಾರ್ಧದಲ್ಲಿ ಮೌನ ಆವರಿಸಿತು. ಸಮಯವೇ ನಿಂತಂತಾಯಿತು. ಕೆಲವು ಕ್ಷಣಗಳವರೆಗೆ ಯಾರ ಬಾಯಿಂದಲೂ ಒಂದು ಮಾತು ಹೊರಬರಲಿಲ್ಲ. ನಂತರ ಅಮ್ಮ ಕೋಪದಿಂದ ಎದ್ದು ನನ್ನ ಬಳಿಗೆ ಬಂದು, ನಮ್ಮ ವಿರುದ್ಧ ಹೋಗಿ ಮದುವೆಯಾಗುವಷ್ಟು ಧೈರ್ಯ ನಿನಗೆ ಹೇಗೆ ಬಂತು? ಈ ಹುಡುಗಿ ನಿನ್ನ ಮೇಲೆ ಯಾವ ಮಂತ್ರ ಮಾಡಿದ್ದಾಳೆ? ನಿನಗೆ ತಂದೆ ತಾಯಿಯ ಗೌರವವು ಕಾಣಲಿಲ್ಲವೇ? ಇಷ್ಟು ವರ್ಷ ನಾವು ನಿನ್ನನ್ನು ಸಾಕಿ ಬೆಳೆಸಿದ್ದು ಇದಕ್ಕಾಗಿಯೇನಾ ಎಂದು ಗದರಿಸಿದರು. ನಾನು ಮೌನವಾಗಿ ಅವರ ಮಾತುಗಳನ್ನು ಕೇಳುತ್ತಾ ನಿಂತಿದ್ದೆ. ಅಷ್ಟರಲ್ಲಿ ವಂದನ ಅಲ್ಲಿಗೆ ಬಂದು ವ್ಯಂಗ್ಯವಾಗಿ, ಪ್ರಸನ್ನ ಅಣ್ಣ, ನೀವು ಏನು ಮಾಡಿದ್ದೀರಿ? ಈ ಬಡ ಹುಡುಗಿಯನ್ನು ನಮ್ಮ ಮನೆಗೆ ಸೊಸೆಯಾಗಿ ಕರೆತಂದಿದ್ದೀರಾ? ನಮ್ಮ ಕುಟುಂಬದ ಗೌರವ ಪ್ರತಿಷ್ಠೆ ಬಗ್ಗೆ ನಿಮಗೆ ಯೋಚನೆಯೇ ಇರಲಿಲ್ವೇ? ಇವಳು ನಮ್ಮಂತಹ ದೊಡ್ಡ ಮನೆಯಲ್ಲಿ ಹೇಗೆ ಬದುಕ್ತಾಳೆ? ದೊಡ್ಡ ಮನೆಯ ಸಂಪ್ರದಾಯಗಳೇ ಅವಳಿಗೆ ಗೊತ್ತಿರಲಿಕ್ಕಿಲ್ಲ. ಜನರು ಏನು ಹೇಳ್ತಾರೆ ಎಂದು ಕೇಳಿದ್ಲು. ಅವಳ ಮಾತುಗಳನ್ನು ಕೇಳಿ ಸ್ನೇಹ ನಾಚಿಕೆಯಿಂದ ತಲೆ ತೆಗೆಸಿದ್ಲು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಆದರೂ ಅವಳು ಒಂದು ಮಾತನ್ನು ಆಡಲಿಲ್ಲ. ಅಷ್ಟರಲ್ಲಿ ನನ್ನ ತಮ್ಮ ನಗುತ್ತಾ, ಅಣ್ಣ, ಮೊದಲು ನಿಮ್ಮ ಖರ್ಚನ್ನೇ ನೀವು ನೋಡಿಕೊಳ್ತಿಲ್ಲ, ಇನ್ನು ಮನೆಯವರ ಹಣದಲ್ಲೇ ಬದುಕ್ತಿದ್ದೀರಿ. ಅದರ ಮೇಲೂ ಇನ್ನೊಬ್ಬರ ಜವಾಬ್ದಾರಿಯನ್ನು ಹೊತ್ತು ತಂದಿದ್ದೀರಿ. ಈಗ ಇವಳ ಜವಾಬ್ದಾರಿಯನ್ನು ಅಮ್ಮ ಅಪ್ಪನೇ ಹೊತ್ತುಕೊಳ್ಬೇಕಾ ಎಂದು ಹೇಳ್ದ. ಅವನ ಮಾತುಗಳು ನನಗೆ ತುಂಬ ನೋವುಂಟು ಮಾಡಿದವು. ಆದರೂ ನಾನು ನನ್ನನ್ನು ನಿಯಂತ್ರಿಸಿಕೊಂಡು ಶಾಂತವಾಗಿ ಹೇಳಿದೆ, ನನಗೆ ಇನ್ನೂ ಕೆಲಸ ಸಿಕ್ಕಿಲ್ಲ ಎಂಬುದು ನಿಜ. ಆದರೆ ನಾನು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇನೆ. ಬಹಳ ಬೇಗ ನನಗೆ ಕೆಲಸ ಸಿಗುತ್ತದೆ ಎಂಬ ಪೂರ್ಣ ವಿಶ್ವಾಸ ನನಗಿದೆ. ನಾನು ಯಾರ ಮೇಲೂ ಭಾರವಾಗಿ ಬದುಕಲು ಬಯಸುವುದಿಲ್ಲ. ನಮಗೆ ಕೆಲವೇ ದಿನಗಳ ಕಾಲ ಆಸರೆ ಬೇಕು. ನಂತರ ನಾನು ನನ್ನದೇ ಪ್ರತ್ಯೇಕ ಮನೆ ಮಾಡಿಕೊಂಡು ಬದುಕುತ್ತೇನೆ. ನಾನು ತಾಯಿಯತ್ತ ನೋಡಿ, ಅಮ್ಮ, ನನಗೆ ನಿಮ್ಮಲ್ಲಿ ಒಂದು ಚಿಕ್ಕ ವಿನಂತಿ ಇದೆ. ನಮಗೆ ವಾಸಿಸಲು ಮನೆಯಲ್ಲಿರುವ ಯಾವುದಾದ್ರೂ ಒಂದು ಸಣ್ಣ ರೂಮನ್ನು ಕೊಡಿ. ನನಗೆ ಕೆಲಸ ಸಿಗೋವರೆಗೂ ಅಲ್ಲೇ ಇರ್ತೇವೆ. ನಂತರ ನಿಮಗೆ ಯಾವ ತೊಂದರೆಯನ್ನು ಕೊಡೋದಿಲ್ಲ ಎಂದು ಕೇಳಿದೆ. ತಾಯಿ ಸ್ವಲ್ಪ ಹೊತ್ತು ನನ್ನನ್ನೇ ದಿಟ್ಟಿಸಿ ನೋಡಿದ್ರು. ನಂತರ ಕೋಪದಿಂದ, ಸರಿ, ನಿನಗೆ ಈ ಹುಡುಗಿಯ ಜೊತೆಯಲ್ಲೇ ಇರಬೇಕೆಂದಿದ್ರೆ ಇರು. ಆದರೆ ಈ ಮನೆಯಲ್ಲಿ ನಿಮಗೆ ಯಾವುದೇ ಗೌರವ ಉಳಿದಿಲ್ಲ. ಸ್ಟೋರ್ ರೂಮ್ ಪಕ್ಕದಲ್ಲಿರುವ ಸಣ್ಣ ರೂಮಿನಲ್ಲಿ ಹೋಗಿ ಇರಿ. ಅದಕ್ಕಿಂತ ಹೆಚ್ಚಾಗಿ ಯಾವುದನ್ನು ನಿರೀಕ್ಷಿಸಬೇಡ ಎಂದರು. ಅವರ ಮಾತು ಕೇಳಿ ನನಗೆ ತುಂಬ ನೋವಾಯಿತು. ಆದರೂ ಕನಿಷ್ಠ ತಲೆಮರೆಸಿಕೊಳ್ಳಲು ಒಂದು ಜಾಗ ಸಿಕ್ಕಿತ್ತಲ್ಲ ಎಂಬ ಸಮಾಧಾನವಿತ್ತು. ನಾನು ಸ್ನೇಹಾಳತ್ತ ನೋಡಿ, ಬಾ, ಅಲ್ಲೇ ಇರುತ್ತೇವೆ ಎಂದು ನಿಧಾನವಾಗಿ ಹೇಳಿದೆ. ನಾವಿಬ್ಬರೂ ನಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಆ ಸಣ್ಣ ರೂಮಿನತ್ತ ಹೋದೆವು. ಬಾಗಿಲು ತೆರೆದಾಗ ಒಳಗೆ ಧೂಳು ತುಂಬಿಕೊಂಡಿತ್ತು. ಹಳೆಯ ಮುರಿದ ಹಾಸಿಗೆ, ಒಂದು ಮೂಲೆಯಲ್ಲಿ ಹಳೆಯ ಅಲಮಾರಿ, ನಿಧಾನವಾಗಿ ತಿರುಗುತ್ತಿದ್ದ ಫ್ಯಾನ್ ಇಷ್ಟೇ ಇದ್ದವು. ರೂಮಿಗೆ ಸರಿಯಾಗಿ ಬೆಳಕು ಬರ್ತಿರಲಿಲ್ಲ. ಆದರೂ ನಾನು ನಗುತ್ತಾ, ಪರವಾಗಿಲ್ಲ, ಇಂದು ನಮ್ಮದು ಸಣ್ಣ ರೂಮು ಇರಬಹುದು, ಆದರೆ ಒಂದು ದಿನ ನಮಗೂ ನಮ್ಮದೇ ಆದ ದೊಡ್ಡ ಮನೆ ಇರುತ್ತದೆ ಎಂದೆ. ಆಗ ಸ್ನೇಹ ನನ್ನತ್ತ ನೋಡಿದ್ಲು. ಆದರೆ ಅವಳ ಕಣ್ಣೀರು ಮಾತ್ರ ನಿಲ್ಲಿಲ್ಲ. ಅವಳು ಮೌನವಾಗಿ ಹಾಸಿಗೆಯ ಮೇಲೆ ಕುಳಿತು ಅಳತೊಡಗಿದ್ಲು. ನಾನು ಅವಳ ಪಕ್ಕದಲ್ಲಿ ಕುಳಿತು ಕೈ ಹಿಡಿದು, ನನ್ನನ್ನು ಕ್ಷಮಿಸು. ಮದುವೆಯಾದ ಮೇಲೆ ನಿನಗೆ ಸಂತೋಷ ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದೆ. ಆದರೆ ಮೊದಲ ದಿನವೇ ಇಷ್ಟು ಕಷ್ಟ ಅನುಭವಿಸಬೇಕಾಯಿತು ಎಂದೆ. ಅವಳು ಅಳುತ್ತಾ, ಹೀಗೆ ಹೇಳಬೇಡಿ. ನನಗೆ ದೊಡ್ಡ ಮನೆ ಅಥವಾ ದುಬಾರಿ ವಸ್ತುಗಳ ಅಗತ್ಯವಿಲ್ಲ. ನಿಮ್ಮ ಜೊತೆ ಇದ್ದರೆ ಸಾಕು. ಆದರೆ ನನ್ನ ಕಾರಣಕ್ಕೆ ನಿಮ್ಮ ಅಮ್ಮ ನಿಮ್ಮ ಮೇಲೆ ಕೋಪಗೊಂಡಿರುವುದು ಮಾತ್ರ ನನಗೆ ತುಂಬ ನೋವಾಗ್ತಿದೆ ಅಂದ್ಲು. ನಾನು ಅವಳ ಕಣ್ಣೀರು ಒರೆಸಿ, ನೀನು ಎಂದಿಗೂ ನಿನ್ನನ್ನು ತಪ್ಪಿತಸ್ಥೆ ಎಂದು ಭಾವಿಸಬೇಡ. ಇದು ನನ್ನ ನಿರ್ಧಾರ. ಅದಕ್ಕಾಗಿ ನಾನು ಎಂದಿಗೂ ಪಶ್ಚಾತ್ತಾಪ ಪಡೋದಿಲ್ಲ. ಎಷ್ಟು ಕಷ್ಟಪಟ್ಟರೂ ನಿನ್ನನ್ನು ಸಂತೋಷವಾಗಿಡುತ್ತೇನೆ ಎಂದು ಹೇಳಿದೆ. ನಂತರ ಅವಳಿಗೆ ನೀರು ತಂದು ಕೊಟ್ಟೆ. ಅವಳು ನೀರು ಕುಡಿದ್ರೂ ಕಣ್ಣುಗಳು ಇನ್ನೂ ಕೆಂಪಾಗಿಯೇ ಇದ್ವು. ನಾನು ಧೈರ್ಯ ತುಂಬುತ್ತಾ, ಇಂದು ನಮ್ಮನ್ನು ಹೀಯಾಳಿಸುತ್ತಿರುವ ಇದೇ ಜನರು ಒಂದು ದಿನ ನಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ. ನಾವು ಧೈರ್ಯ ಕಳೆದುಕೊಳ್ಳಬಾರದು ಎಂದೆ. ಅವಳು ನಿಧಾನವಾಗಿ ತಲೆಯಾಡಿಸಿದಳು. ನಂತರ ನಾವಿಬ್ಬರೂ ಸೇರಿ ಆ ಸಣ್ಣ ರೂಮನ್ನು ಸ್ವಚ್ಛಗೊಳಿಸಿದ್ವು. ನಾನು ಜಾಡು ಹೊಡೆದೆ. ಅವಳು ಹಳೆಯ ವಸ್ತುಗಳನ್ನು ಜೋಡಿಸಿದ್ಲು. ಸ್ವಲ್ಪ ಸಮಯದಲ್ಲೇ ಆ ರೂಮು ವಾಸಿಸಲು ಯೋಗ್ಯವಾಗಿ ಕಾಣತೊಡಗಿತು. ನಮ್ಮ ಬಳಿ ಒಂದು ಸಣ್ಣ ಬ್ಯಾಗ್ ಮತ್ತು ಕೆಲವೇ ಬಟ್ಟೆಗಳಿದ್ವು. ಆದರೂ ಆ ರೂಮನ್ನೇ ನಮ್ಮ ಮನೆಯೆಂದು ಮನಸಾರೆ ಒಪ್ಪಿಕೊಂಡೆವು. ಸಂಜೆ ಹೊತ್ತಿಗೆ ಮನೆಯ ಕೆಲಸದಾಗಿ ಸದ್ದಿಲ್ಲದೆ ನಮ್ಮ ಕೋಣೆಗೆ ಬಂದು
ಅಣ್ಣ, ನಿಮ್ಮಿಬ್ಬರಿಗಾಗಿ ಸ್ವಲ್ಪ ಊಟ ತಂದಿದ್ದೇನೆ. ಇಂದಿನಿಂದ ನಿಮ್ಮ ಊಟವನ್ನು ಪ್ರತ್ಯೇಕವಾಗಿ ಮಾಡಬೇಕು ಎಂದು ಮನೆಯವರು ಹೇಳಿದ್ದಾರೆ. ಆದರೆ ನಿಮ್ಮಿಬ್ಬರ ಪರಿಸ್ಥಿತಿ ನೋಡಿ ನನಗೆ ಕರುಣೆ ಬಂತು. ಅದಕ್ಕಾಗಿ ಈ ಊಟ ತಂದಿದ್ದೇನೆ ಅಂದ್ಲು. ನಾನು ಅವಳಿಗೆ ಧನ್ಯವಾದ ಹೇಳಿ ಊಟವನ್ನು ಒಳಗೆ ಇಟ್ಟೆ. ಆ ಊಟ ತುಂಬ ಸರಳವಾಗಿತ್ತು. ಆದರೆ ಆ ಕ್ಷಣದಲ್ಲಿ ಅದು ನಮಗೆ ದೊಡ್ಡ ಔತಣಕ್ಕಿಂತ ಕಡಿಮೆ ಇರಲಿಲ್ಲ. ನಾವಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ವು. ಊಟ ಮಾಡ್ತಿದ್ದಾಗ ಸ್ನೇಹ ಮತ್ತೆ ಮತ್ತೆ ನನ್ನತ್ತ ನೋಡ್ತಿರೋದನ್ನು ಗಮನಿಸಿದೆ. ನಾನು ನಗುತ್ತಾ ಏನಾಯಿತು ಅಂತ ಕೇಳಿದೆ. ಅವಳು ಸಣ್ಣ ನಗುವಿನೊಂದಿಗೆ, ಮೊದಲ ಬಾರಿಗೆ ಯಾರೋ ನನ್ನನ್ನು ಇಷ್ಟೊಂದು ಆತ್ಮೀಯವಾಗಿ ಸ್ವೀಕರಿಸಿದ್ದಾರೆ. ನನ್ನ ಬಳಿ ಕೊಡುವುದಕ್ಕೆ ಏನೂ ಇಲ್ಲ. ಆದರೂ ನೀವು ನನಗೆ ನಿಮ್ಮ ಹೆಸರು, ನಿಮ್ಮ ಜೊತೆಯನ್ನು ಕೊಟ್ಟಿದ್ದೀರಿ ಎಂದಳು. ನಾನು, ನನಗೆ ಪ್ರತಿಯಾಗಿ ಏನೂ ಬೇಡ, ಒಂದು ಮಾತು ಕೊಡು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನನ್ನ ಕೈ ಬಿಡಬೇಡ ಎಂದೆ. ಅವಳು ತಕ್ಷಣ ನನ್ನ ಕೈ ಮೇಲೆ ತನ್ನ ಕೈ ಇಟ್ಟು, ಕೊನೆಯ ಉಸಿರಿರುವವರೆಗೂ ನಿಮ್ಮ ಜೊತೆ ಇರ್ತೇನೆ ಎಂದು ಮಾತು ಕೊಟ್ಲು. ಆ ರಾತ್ರಿ ನಾವಿಬ್ಬರು ಯಾವುದೇ ದೂರುಗಳಿಲ್ಲದೆ ಆ ಸಣ್ಣ ರೂಮಿನಲ್ಲೇ ಮಲಗಿದ್ವು. ಆದರೆ ನಮ್ಮಿಬ್ಬರ ಹೃದಯದಲ್ಲೂ ಒಂದೇ ಕನಸಿತ್ತು. ಒಂದು ದಿನ ಕಷ್ಟಪಟ್ಟು ನಮ್ಮ ಅದೃಷ್ಟವನ್ನು ಬದಲಿಸಬೇಕು. ಇಂದು ನಮ್ಮನ್ನು ಅವಮಾನಿಸುತ್ತಿರುವ ಇದೇ ಮನೆಯಲ್ಲಿ ಒಂದು ದಿನ ನಮ್ಮ ಗೌರವ ಮತ್ತು ಸ್ಥಾನಮಾನವನ್ನು ನಮ್ಮ ಪರಿಶ್ರಮದಿಂದಲೇ ಗಳಿಸಬೇಕು ಎಂದು. ಆದರೆ ದಿನಗಳು ಕಳೆದಂತೆ ಮನೆಯ ವಾತಾವರಣ ಇನ್ನಷ್ಟು ಹದಗೆಡತೊಡಗಿತು. ಅಮ್ಮ, ವಂದನಾ ಮತ್ತು ನನ್ನ ತಂಗಿಯ ಮನಸ್ಸಿನಲ್ಲಿ ಸ್ನೇಹ ಬಗ್ಗೆ ಮೊದಲಿನಿಂದಲೇ ದ್ವೇಷ ತುಂಬಿಕೊಂಡಿತ್ತು. ಒಂದು ದಿನ ಮೂವರು ಸೇರಿ ಹೊಸ ತಂತ್ರ ರೂಪಿಸಿದ್ರು. ಮಧ್ಯಾಹ್ನ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದಾಗ ವಂದನಾ ಅಮ್ಮನಿಗೆ, ಅಮ್ಮ, ನಾವು ಪ್ರತಿ ತಿಂಗಳು ಕೆಲಸದಾಕೆಗೆ ಏಕೆ ಇಷ್ಟು ಹಣ ಖರ್ಚು ಮಾಡಬೇಕು? ಮನೆಯಲ್ಲೇ ಉಚಿತವಾಗಿ ಕೆಲಸ ಮಾಡುವವಳು ಇದ್ದಾಳಲ್ಲ ಸ್ನೇಹ, ದಿನವಿಡೀ ಏನು ಮಾಡ್ತಿರ್ತಾಳೆ? ಊರಿನಿಂದ ಬಂದಿದ್ದಾಳೆ. ಮನೆಯ ಕೆಲಸ ಅವಳಿಗೆ ಗೊತ್ತೇ ಇರುತ್ತೆ. ಎಲ್ಲ ಕೆಲಸವನ್ನು ಅವಳಿಂದ ಮಾಡಿಸೋಣ, ಹಣವು ಉಳಿಯುತ್ತದೆ. ದೊಡ್ಡ ಮನೆಯಲ್ಲಿ ಹೇಗೆ ಇರಬೇಕು ಎಂಬುದು ಅವಳಿಗೆ ಗೊತ್ತಾಗುತ್ತದೆ ಎಂದಳು. ಸ್ನೇಹ ಅಮ್ಮನಿಗೆ ಮೊದಲಿನಿಂದಲೇ ಇಷ್ಟವಿರಲಿಲ್ಲ. ಆದ್ದರಿಂದ ಅವರು ಕ್ಷಣವೂ ಯೋಚಿಸದೆ ವಂದನಾ ಮಾತಿಗೆ ಒಪ್ಪಿಕೊಂಡ್ರು. ಮಾರನೇ ದಿನವೇ ಕೆಲಸದ ಆಕೆಯನ್ನು ಕೆಲಸದಿಂದ ತೆಗೆದುಹಾಕಲಾಯಿತು. ಮನೆಯ ಎಲ್ಲ ಕೆಲಸಗಳನ್ನು ಸ್ನೇಹ ಮೇಲೆಯೇ ಹಾಕಲಾಯಿತು. ಆ ಸಮಯದಲ್ಲಿ ನನಗೆ ಈ ವಿಷಯವೇ ಗೊತ್ತಿರಲಿಲ್ಲ. ನಾನು ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮಾತ್ರ ಮನೆಗೆ ಬರ್ತಿದ್ದೆ. ನನ್ನ ಅನುಪಸ್ಥಿತಿಯಲ್ಲಿ ಸ್ನೇಹ ಬೆಳಗ್ಗೆ ಬೇಗ ಎದ್ದು ಮನೆ ಒರೆಸುವುದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಮನೆಯನ್ನೆಲ್ಲ ಸ್ವಚ್ಛಗೊಳಿಸೋದು, ಹೀಗೆ ದಿನವಿಡೀ ವಿಶ್ರಾಂತಿ ಇಲ್ಲದೆ ದುಡಿಯುತ್ತಿದ್ಲು. ಆದರೂ ಅವಳ ಪರಿಶ್ರಮವನ್ನು ಯಾರೂ ಮೆಚ್ಚುತ್ತಿರಲಿಲ್ಲ. ಸಣ್ಣ ತಪ್ಪಾದರೂ ಬೈಗುಳ, ಟೀಕೆ, ಅವಮಾನ ಮಾತ್ರ ಸಿಗುತ್ತಿತ್ತು. ಆದರೂ ಸ್ನೇಹ ಯಾರೊಂದಿಗೂ ಜಗಳ ಮಾಡ್ತಿರಲಿಲ್ಲ. ನನ್ನ ಮತ್ತು ಮನೆಯವರ ನಡುವೆ ಕಲಹ ಉಂಟಾಗಬಾರದೆಂದು ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ತಿದ್ಲು. ಸಂಜೆ ನಾನು ಮನೆಗೆ ಬಂದಾಗ ಮಾತ್ರ ಅವಳು ಎಂದಿನಂತೆ ನಗುತ್ತಾ, ಎಲ್ಲವೂ ಚೆನ್ನಾಗಿದೆ, ನೀವು ಚಿಂತಿಸಬೇಡಿ ಎಂದು ಹೇಳ್ತಿದ್ಲು. ನಾನು ಅವಳ ಮಾತನ್ನೇ ನಂಬ್ತಿದ್ದೆ. ಯಾಕಂದರೆ ತನ್ನ ಮೇಲೆ ನಡೆಯುತ್ತಿದ್ದ ಕಷ್ಟಗಳ ಬಗ್ಗೆ ಅವಳು ಎಂದಿಗೂ ನನಗೆ ಹೇಳಿರಲಿಲ್ಲ. ಕೆಲವು ದಿನಗಳ ನಂತರ ನನ್ನ ಪ್ರಯತ್ನಕ್ಕೆ ಫಲ ಸಿಕ್ಕಿತು. ಒಂದು ದಿನ ನಾನು ತುಂಬ ಸಂತೋಷದಿಂದ ಮನೆಗೆ ಬಂದೆ. ನನ್ನ ಮುಖದಲ್ಲಿ ನಗು ತುಂಬಿತ್ತು. ಅಮ್ಮ, ಅಪ್ಪ, ಎಲ್ಲರೂ ಒಮ್ಮೆ ಇಲ್ಲಿ ಬನ್ನಿ, ಒಂದು ಒಳ್ಳೆಯ ಸುದ್ದಿ ಹೇಳಬೇಕು ಎಂದು ಕರೆದೆ. ಎಲ್ಲರೂ ಹಾಲ್ಗೆ ಬಂದರು. ನಾನು ಸಂತೋಷದಿಂದ, ನನಗೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಆಫೀಸ್ ಅಸಿಸ್ಟೆಂಟ್ ಕೆಲಸ ಸಿಕ್ಕಿದೆ. ಕಂಪನಿ ದೊಡ್ಡದಿಲ್ಲ, ಆದರೆ ಕೆಲಸ ಚೆನ್ನಾಗಿದೆ. ತಿಂಗಳಿಗೆ 30,000 ರೂಪಾಯಿ ಸಂಬಳ ಸಿಗುತ್ತೆ ಎಂದೆ. ಈ ಸುದ್ದಿ ಕೇಳಿ ಮನೆಯವರೆಲ್ಲ ಸಂತೋಷ ಪಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಸ್ನೇಹಾಳನ್ನು ಹೊರತುಪಡಿಸಿ ಯಾರ ಮುಖದಲ್ಲೂ ಸಂತೋಷ ಕಾಣಿಸ್ಲಿಲ್ಲ. ಆಗ ಅಮ್ಮ, ಸರಿ, ಕೆಲಸ ಸಿಕ್ಕಿದೆ ಅಷ್ಟೇ, ಅದರಲ್ಲಿ ಏನು ದೊಡ್ಡ ಸಾಧನೆ ಅಂದರು. ತಮ್ಮ ಮೌನವಾಗಿ ನಕ್ಕ. ವಂದನ ಯಾವುದೇ ವಿಶೇಷ ಪ್ರತಿಕ್ರಿಯೆ ನೀಡಲಿಲ್ಲ. ಆದರೆ ಸ್ನೇಹ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವಳು ಮೊದಲು ನನಗೆ ಅಭಿನಂದನೆ ಹೇಳಿ, ನನಗೆ ಗೊತ್ತಿತ್ತು, ನಿಮಗೆ ಖಂಡಿತ ಕೆಲಸ ಸಿಗುತ್ತದೆ ಎಂದಳು. ಅವಳ ಆ ನಗುವನ್ನು ನೋಡಿ ನನಗೆ ತುಂಬ ನೆಮ್ಮದಿ ಸಿಕ್ಕಿತು. ಆ ನಂತರ ನನ್ನ ಹೊಸ ಜೀವನ ಆರಂಭವಾಯಿತು. ಪ್ರತಿದಿನ ಬೆಳಗ್ಗೆ ಕಚೇರಿಗೆ ಹೋಗಿ ಸಂಜೆ ಮನೆಗೆ ಬರ್ತಿದ್ದೆ. ಈಗ ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತದೆ ಎಂದು ನಾನು ಭಾವಿಸಿದ್ದೆ. ಆದರೆ ನಾನು ಮನೆಯಿಂದ ಹೊರಗಿದ್ದಾಗ ಸ್ನೇಹ ಏನೆಲ್ಲ ಕಷ್ಟ ಅನುಭವಿಸ್ತಿದ್ದಾಳೆ ಎಂಬುದು ನನಗೆ ಇನ್ನೂ ತಿಳಿದಿರಲಿಲ್ಲ. ಒಂದು ದಿನ ಬೆಳಗ್ಗೆ ನಾನು ಎಂದಿನಂತೆ ಕಚೇರಿಗೆ ಹೋದೆ. ಅದೇ ದಿನ ವಂದನಾಗೆ ಬ್ಯಾಂಕ್ಗೆ ಹೋಗಬೇಕಿತ್ತು. ಅವಳು ತನ್ನ ದುಬಾರಿ ಬಟ್ಟೆಗಳನ್ನು ಸ್ನೇಹಾಳ ಮುಂದೆ ಇಟ್ಟು, ಇವುಗಳನ್ನು ಚೆನ್ನಾಗಿ ಇಸ್ತ್ರಿ ಮಾಡು, ಒಂದು ಸಿಕ್ಕು ಉಳಿಯಬಾರದು ಎಂದು ಹೇಳಿದಳು. ಆ ದಿನ ಸ್ನೇಹ ಆರೋಗ್ಯ ಸರಿಯಾಗಿರಲಿಲ್ಲ. ಅವಳಿಗೆ ಸ್ವಲ್ಪ ಜ್ವರ ಇದ್ದು ಆಗಾಗ ತಲೆ ಸುತ್ತಿತ್ತು. ಅವಳು ಕ್ಷಣಕಾಲ ನನ್ನತ್ತ ನೋಡಿ ನಂತರ ಕಣ್ಣು ತಗ್ಗಿಸಿಕೊಂಡು ನಗಲು ಪ್ರಯತ್ನಿಸುತ್ತಾ, ಏನೂ ಆಗಿಲ್ಲ, ಅಡುಗೆ ಮಾಡುವಾಗ ಬಿಸಿ ಪಾತ್ರೆ ತಪ್ಪಾಗಿ ಕೈ ತಗುಲಿತು, ಅದಕ್ಕೆ ಸುಟ್ಟಿದೆ ಎಂದಳು. ನಾನು ಅವಳ ಕಣ್ಣುಗಳನ್ನು ಗಮನಿಸ್ತಿದ್ದೆ. ಅವಳು ನನಗೆ ಸತ್ಯವನ್ನು ಹೇಳುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ನಾನು ಕೇಳಿದೆ, ಅಂಜಲಿ, ಅಡುಗೆ ಮಾಡುವಾಗ ಕೈ ಹೀಗೆ ಸುಡೋದಿಲ್ಲ, ಸುಟ್ಟಿದ್ರೂ ಅದಕ್ಕೆ ಔಷಧಿ ಹೇಗೆ ಹಚ್ಚಿಲ್ಲ? ಅವಳು ಮತ್ತೆ ಅದೇ ಉತ್ತರ ಕೊಟ್ಲು. ಏನೂ ಆಗಿಲ್ಲ, ನೀವು ಚಿಂತಿಸಬೇಡಿ, ನಾನು ಚೆನ್ನಾಗಿದ್ದೇನೆ ಎಂದಳು. ಆದರೆ ನನ್ನ ಮನಸ್ಸು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಅವಳು ನನ್ನಿಂದ ಏನನ್ನು ಮರೆಮಾಚುತ್ತಿದ್ದಾಳೆ ಎಂಬ ಅನುಮಾನ ನನ್ನೊಳಗೆ ಮೂಡಿತ್ತು. ನಾನು ತಕ್ಷಣ ಫ್ರಿಡ್ಜ್ನಿಂದ ಐಸ್ ತೆಗೆದುಕೊಂಡು ಬಂದು ಅವಳ ಕೈಗೆ ನಿಧಾನವಾಗಿ ಇಡತೊಡಗಿದೆ. ಅವಳು ನೋವಿನಿಂದ ಸ್ವಲ್ಪ ನಡುಗಿದಳು, ಆದರೂ ಮುಖದಲ್ಲಿ ನಗುವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ಲು. ನಂತರ ಅವಳ ಕೈಗೆ ಮುಲಾಮು ಹಚ್ಚಿ, ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು, ನೀನು ದಿನವಿಡೀ ಕೆಲಸ ಮಾಡ್ತೀಯ, ನಿನಗೆ ಏನಾದರೂ ಆದರೆ ನನಗೆ ತುಂಬ ನೋವಾಗುತ್ತೆ ಎಂದೆ.
ಅವಳು ನನ್ನತ್ತ ನೋಡಿ, ನನಗೆ ಏನೂ ಆಗೋದಿಲ್ಲ. ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ನಿಮಗೆ ಹೊಸ ಕೆಲಸ ಸಿಕ್ಕಿದೆ. ಅದರಲ್ಲಿ ಮನಸ್ಸಿಟ್ಟು ಕೆಲಸ ಮಾಡಿ ಅಂದ್ಲು. ಅವಳ ಮಾತು ಕೇಳಿ ನಾನು ಮೌನವಾಗಿದ್ದೆ. ಆದರೆ ಅವಳು ನನಗೆ ನಿಜವನ್ನು ಹೇಳುತ್ತಿಲ್ಲ ಎಂಬ ಅನುಮಾನ ಮಾತ್ರ ಮನಸ್ಸಿನಿಂದ ಹೋಗಲಿಲ್ಲ. ಹೀಗೆ ದಿನಗಳು ಕಳೆಯತೊಡಗಿದವು. ನಾನು ಪ್ರತಿದಿನ ಬೆಳಗ್ಗೆ ಆಫೀಸಿಗೆ ಹೋಗಿ ಸಂಜೆ ಮನೆಗೆ ಬರುತ್ತಿದ್ದೆ. ಸ್ನೇಹ ಎಂದಿನಂತೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡ್ತಿದ್ಲು. ತನ್ನ ಕಷ್ಟವನ್ನು ಎಂದಿಗೂ ನನಗೆ ತಿಳಿಯದಂತೆ ಮರೆಮಾಚುತ್ತಿದ್ಲು. ಒಂದು ದಿನ ಸಾಯಂಕಾಲ ನಾನು ಕಚೇರಿಯಿಂದ ಸ್ವಲ್ಪ ತಡವಾಗಿ ಮನೆಗೆ ಬಂದೆ. ಒಳಗೆ ಬಂದಾಗ ಹಾಲ್ನಲ್ಲಿ ಎಲ್ಲರೂ ಕುಳಿತಿರುವುದನ್ನು ಕಂಡೆ. ಅಮ್ಮ ಸೋಫಾದ ಮೇಲೆ ಕುಳಿತಿದ್ರು. ವಂದನ ಮತ್ತು ನನ್ನ ತಮ್ಮ ಪ್ರದೀಪ್ ಕೂಡ ಹೊರಗಿನಿಂದ ಬಂದಿದ್ರು. ಅವರನ್ನು ನೋಡಿ ಅಮ್ಮ ತುಂಬ ಪ್ರೀತಿಯಿಂದ, ಅಯ್ಯೋ ನನ್ನ ಮಕ್ಕಳೇ ಬಂದ್ರಾ? ತುಂಬ ಸುಸ್ತಾಗಿರ್ತೀರಲ್ವಾ? ಬನ್ನಿ ಕುಳಿತುಕೊಳ್ಳಿ. ಸ್ನೇಹಾಗೆ ಹೇಳಿ ನಿಮಗಾಗಿ ಬಿಸಿ ಬಿಸಿ ಊಟ ಹಾಕಿಸ್ತೇನೆ. ದಿನವಿಡೀ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಲ್ಲ ಅಂದರು. ಅವರ ಧ್ವನಿಯಲ್ಲಿ ತುಂಬ ಪ್ರೀತಿ ಇತ್ತು. ನಾನು ಕ್ಷಣಕಾಲ ಅವರನ್ನು ನೋಡುತ್ತಲೇ ನಿಂತೆ. ಯಾಕಂದರೆ ಇದೇ ಅಮ್ಮ ಸ್ನೇಹಾಳೊಂದಿಗೆ ಯಾವಾಗಲೂ ಕೆಲಸದವಳಂತೆ ವರ್ತಿಸ್ತಿದ್ರು. ಅಷ್ಟರಲ್ಲಿ ನನ್ನ ಗಮನ ಪ್ರದೀಪನ ಕೈಯಲ್ಲಿದ್ದ ದೊಡ್ಡ ಸಿಹಿ ತಿಂಡಿಯ ಡಬ್ಬಿಯ ಮೇಲೆ ಬಿತ್ತು. ತಾಯಿ ನಗುತ್ತಾ, ಏನಪ್ಪ ಈ ಸಿಹಿ ತಿಂಡಿ, ಯಾವ ಸಂತೋಷಕ್ಕೆ ಅಂತ ಕೇಳಿದ್ರು. ಆಗ ಪ್ರದೀಪ ಖುಷಿಯಿಂದ, ಮೊದಲು ಎಲ್ಲರ ಬಾಯಿ ಸಿಹಿ ಮಾಡಿ ನಂತರ ಹೇಳುತ್ತೇನೆ ಎಂದನು. ತಾಯಿ ನಗುತ್ತಾ ಅವನ ಬಾಯಿಗೆ ಒಂದು ಸಿಹಿ ತಿಂಡಿಯ ತುಂಡು ಹಾಕಿದ್ರು. ಆಗ ಪ್ರದೀಪ ಸಂತೋಷದಿಂದ, ಅಮ್ಮ ಇಂದು ನನಗೆ ಪ್ರಮೋಷನ್ ಸಿಕ್ಕಿದೆ. ಈಗ ನಾನು ಬ್ಯಾಂಕ್ನಲ್ಲಿ ಚೀಫ್ ಮ್ಯಾನೇಜರ್ ಆಗಿದ್ದೇನೆ. ನನಗೆ ತಿಂಗಳ ಸಂಬಳ ಈಗ 1,00,000 ಆಗಿದೆ ಅಂತ ಹೇಳ್ದ. ಅದು ಕೇಳುತ್ತಿದ್ದಂತೆಯೇ ಅಮ್ಮ ಸಂತೋಷದಿಂದ ಎದ್ದು ಅವನನ್ನು ಅಪ್ಪಿಕೊಂಡು, ನನಗೆ ಗೊತ್ತಿತ್ತು ನನ್ನ ಮಗ ಒಂದು ದಿನ ದೊಡ್ಡ ವ್ಯಕ್ತಿಯಾಗುತ್ತಾನೆ ಎಂದು ಹೆಮ್ಮೆಯಿಂದ ಹೇಳಿದ್ರು. ಅಪ್ಪನು ಸಂತೋಷದಿಂದ ನಗ್ತಿದ್ರು. ವಂದನಾಗೂ ಖುಷಿಗೆ ಪಾರವೇ ಇರಲಿಲ್ಲ. ಅವಳು ಹೆಮ್ಮೆಯಿಂದ, ನೋಡಿದ್ರಾ ಅಮ್ಮ, ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಪ್ರದೀಪ್ ತುಂಬ ಬೇಗ ಪ್ರಮೋಷನ್ ತಗೋತಾರೆ ಅಂತ ಅಂದ್ಲು. ಇಡೀ ಮನೆಯಲ್ಲಿ ಸಂಭ್ರಮದ ವಾತಾವರಣ ತುಂಬಿತ್ತು. ಅಷ್ಟರಲ್ಲಿ ಅಮ್ಮ ಜೋರಾಗಿ, ಸ್ನೇಹ ಎಲ್ಲಿದ್ದೀಯಾ? ಬೇಗ ಹೊರಗೆ ಬಾ, ಎಲ್ಲರಿಗೂ ಸಿಹಿ ಹಂಚು ಎಂದು ಕರೆದರು. ಸ್ನೇಹ ಅಡುಗೆ ಮನೆಯಿಂದ ಬೇಗನೆ ಹೊರಗೆ ಬಂದ್ಲು. ಅವಳ ಕೈ ಇನ್ನೂ ಸಂಪೂರ್ಣವಾಗಿ ಗುಣವಾಗಿರಲಿಲ್ಲ. ಆದರೂ ಏನು ಹೇಳದೆ ಎಲ್ಲರಿಗೂ ಸಿಹಿ ತಿಂಡಿ ಹಂಚಲು ಆರಂಭಿಸಿದ್ಲು. ಆದರೆ ಅವಳು ಹೇಗಿದ್ದಾಳೆ, ದಿನವಿಡೀ ಏನಾದರೂ ತಿಂದಿದ್ದಾಳೆಯೇ ಎಂದು ಒಬ್ಬರೂ ಕೇಳಲಿಲ್ಲ. ಎಲ್ಲರೂ ಪ್ರದೀಪನ ಯಶಸ್ಸಿನ ಸಂಭ್ರಮದಲ್ಲೇ ಮುಳುಗಿದ್ರು. ಅಷ್ಟರಲ್ಲಿ ಪ್ರದೀಪ್ ಸಂತೋಷದಿಂದ, ಅಮ್ಮ ಇಂದು ಮನೆಯಲ್ಲಿ ಪಾರ್ಟಿ ಮಾಡೋಣ. ನನ್ನ ಎಲ್ಲ ಸ್ನೇಹಿತರು ಬರುತ್ತಾರೆ, ಬ್ಯಾಂಕ್ನ ಕೆಲವರು ಬರುತ್ತಾರೆ. ಇಂದು ಅದ್ದೂರಿಯಾಗಿ ಸಂಭ್ರಮಿಸೋಣ ಎಂದನು. ಅಮ್ಮ ತಕ್ಷಣವೇ, ಖಂಡಿತ ಮಾಡೋಣ ಮಗನೇ, ಇಂದು ನಮ್ಮ ಮನೆ ತುಂಬ ಸಂತೋಷದಿಂದ ಕಂಗೊಳಿಸಬೇಕು ಅಂದರು. ನಂತರ ಅವರು ಸ್ನೇಹಾಳತ್ತ ತಿರುಗಿ, ಕೇಳಿದೆಯಲ್ಲ, ಇಂದಿನ ರಾತ್ರಿ ಊಟವನ್ನು ನೀನು ಒಬ್ಬಳೇ ಮಾಡಬೇಕು. ಯಾವುದೇ ಕೊರತೆ ಇರಬಾರದು. ಬೇರೆ ಬೇರೆ ತರಕಾರಿಗಳು, ಸಿಹಿ ತಿಂಡಿಗಳು ಎಲ್ಲವೂ ಸಿದ್ಧವಾಗಿರಬೇಕು. ಯಾವುದಾದ್ರೂ ಕಡಿಮೆ ಇದ್ದರೆ ಒಳ್ಳೆಯದಾಗುವುದಿಲ್ಲ ಎಂದು ಹೇಳಿದ್ರು. ಸ್ನೇಹ ಮೌನವಾಗಿ ತಲೆಯಾಡಿಸಿ ಮತ್ತೆ ಅಡುಗೆ ಮನೆಗೆ ಹೋದ್ಲು. ಇದೆಲ್ಲವನ್ನು ನಾನು ನೋಡ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಒಂದೇ ಪ್ರಶ್ನೆ ಮೂಡುತ್ತಿತ್ತು. ಈ ಮನೆಯಲ್ಲಿ ಪ್ರತಿಯೊಂದು ಸಂತೋಷದ ಭಾರವನ್ನು ಸ್ನೇಹ ಹೆಗಲಿನ ಮೇಲೆಯೇ ಏಕೆ ಹಾಕಲಾಗುತ್ತಿದೆ? ಆದರೆ ಆ ಕ್ಷಣದಲ್ಲಿ ವಾತಾವರಣ ಹಾಳು ಮಾಡಲು ಇಷ್ಟವಾಗಲಿಲ್ಲ. ಆದ್ದರಿಂದ ನಾನು ಕೂಡ ಮೌನವಾಗಿಯೇ ಇದ್ದೆ. ಅಡುಗೆ ಮನೆಯಲ್ಲಿ ಸ್ನೇಹ ಒಬ್ಬಳೇ ಗಂಟೆಗಟ್ಟಲೆ ಅಡುಗೆ ಮಾಡ್ತಿದ್ಲು. ಅವಳ ಕೈ ಇನ್ನೂ ಸಂಪೂರ್ಣವಾಗಿ ಗುಣವಾಗಿರಲಿಲ್ಲ. ಆದರೂ ನೋವನ್ನು ಸಹಿಸಿಕೊಂಡೇ ಎಲ್ಲರಿಗಾಗಿ ವಿವಿಧ ತಿನಿಸುಗಳನ್ನು ಸಿದ್ಧಪಡಿಸುತ್ತಿದ್ಲು. ಸಣ್ಣ ತಪ್ಪಾದರೂ ಮತ್ತೆ ಎಲ್ಲರ ಟೀಕೆ ಮತ್ತು ಕೋಪವನ್ನು ಎದುರಿಸಬೇಕಾಗುತ್ತದೆ ಎಂಬ ಭಯ ಅವಳಲ್ಲಿತ್ತು. ಸ್ವಲ್ಪ ಸಮಯದ ನಂತರ ಅಮ್ಮ ನನ್ನನ್ನು ಕರೆದು, ಮಗನೇ, ನನಗೆ ಆರೋಗ್ಯ ಸರಿಯಿಲ್ಲ ಅನ್ನಿಸ್ತಿದೆ. ನೀನು ಮೆಡಿಕಲ್ ಅಂಗಡಿಗೆ ಹೋಗಿ ಔಷಧಿ ತಂದು ಕೊಡ್ತೀಯಾ ಅಂತ ಕೇಳಿದ್ರು. ನಾನು ಯೋಚಿಸದೆ ಒಪ್ಪಿಕೊಂಡು ಔಷಧಿ ತರಲು ಹೊರಟೆ. ನಾನು ಹೊರಟ ನಂತರ ಸ್ನೇಹಾಗೆ ಮತ್ತೆ ಅನ್ಯಾಯವಾಗಲಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಬೆಳಗ್ಗಿನಿಂದಲೇ ಪಾರ್ಟಿಯ ಸಿದ್ಧತೆ ನಡೆಯುತ್ತಿತ್ತು. ಸ್ನೇಹ ಒಬ್ಬಳೇ ಇಡೀ ಮನೆಯ ಕೆಲಸವನ್ನು ನೋಡಿಕೊಳ್ತಿದ್ಲು. ಅವಳು ಬೆಳಗ್ಗೆಯಿಂದ ಒಂದು ತುತ್ತು ತಿಂದಿರಲಿಲ್ಲ. ಮೊದಲು ಮನೆ ಸ್ವಚ್ಛಗೊಳಿಸಿದ್ಲು, ನಂತರ ಎಲ್ಲರಿಗೂ ಅಡುಗೆ ಮಾಡಿದ್ಲು. ಆಮೇಲೆ ಮಧ್ಯಾಹ್ನದ ಊಟ, ನಂತರ ರಾತ್ರಿಯ ಪಾರ್ಟಿಯ ಸಿದ್ಧತೆ. ಗಂಟೆಗಟ್ಟಲೆ ನಿಂತು ಕೆಲಸ ಮಾಡುತ್ತಿದ್ದ ಕಾರಣ ಅವಳ ದೇಹ ದಣಿದು ಹೋಗಿತ್ತು. ಅವಳಿಗೆ ಆಗಾಗ ತಲೆ ಸುತ್ತುತ್ತಿತ್ತು. ಕಣ್ಣ ಮುಂದೆ ಕತ್ತಲೆ ಆವರಿಸುತ್ತಿತ್ತು. ಆದರೂ ಹೇಗೋ ಧೈರ್ಯ ಮಾಡಿ ತನ್ನ ಕೆಲಸವನ್ನು ಮುಂದುವರಿಸ್ತಿದ್ಲು. ಒಂದು ಕ್ಷಣದಲ್ಲಿ ಅವಳು ತತ್ತರಿಸಿ ಬೀಳುವ ಸ್ಥಿತಿಗೆ ಬಂದ್ಲು. ಅದನ್ನು ಕಂಡ ಅಮ್ಮ ವಂದನಾ ಬಳಿಗೆ ಹೋಗಿ ನಿಧಾನವಾಗಿ, ನೋಡು, ಬೆಳಗ್ಗಿನಿಂದ ಅವಳು ಏನೂ ತಿಂದಿಲ್ಲ. ಈಗ ಅತಿಥಿಗಳ ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದರೆ ನಮ್ಮ ಮನೆಯ ಮಾನಕ್ಕೆ ಧಕ್ಕೆಯಾಗುತ್ತದೆ. ಉಳಿದಿರುವ ಸ್ವಲ್ಪ ಊಟ ಕೊಡು, ಕೆಲಸ ಮಾಡುವಷ್ಟು ಶಕ್ತಿ ಬಂದರೆ ಸಾಕು ಎಂದು ಹೇಳಿದ್ರು. ಅವರಿಗೆ ಸ್ನೇಹಾಳ ಆರೋಗ್ಯಕ್ಕಿಂತ ಮನೆಯ ಪ್ರತಿಷ್ಠೆಯೇ ಮುಖ್ಯವಾಗಿತ್ತು. ವಂದನ ಅಸಮಾಧಾನದಿಂದ ಅಡುಗೆ ಮನೆಯಿಂದ ಉಳಿದಿದ್ದ ಸ್ವಲ್ಪ ತರಕಾರಿಯನ್ನು ಒಂದು ತಟ್ಟೆಗೆ ಹಾಕಿ ಅವಳ ಮುಂದೆ ಇಟ್ಟು, ಇದನ್ನು ತಿನ್ನು, ಹೆಚ್ಚು ನಾಟಕ ಮಾಡಬೇಡ ಅಂತ ಹೇಳಿದ್ಲು. ಸ್ನೇಹ ಏನೂ ಮಾತನಾಡದೆ ಆ ತಟ್ಟೆಯನ್ನು ತೆಗೆದುಕೊಂಡ್ಳು. ಅವಳಿಗೆ ನಿಜವಾಗಿಯೂ ತುಂಬ ಹಸಿವಾಗಿತ್ತು. ಅಷ್ಟರಲ್ಲಿ ವಂದನಾಳ ಬ್ಯಾಂಕ್ನಲ್ಲಿ ಕೆಲಸ ಮಾಡುವ ಒಬ್ಬ ಸಹೋದ್ಯೋಗಿನಿ ಮನೆಗೆ ಬಂದಿದ್ಲು. ಅವಳು ಅಡುಗೆ ಮನೆಯ ಮೂಲೆಯಲ್ಲಿ ಕುಳಿತು ಉಳಿದ ಊಟವನ್ನು ತಿನ್ನುತ್ತಿದ್ದ ಸ್ನೇಹಾಳನ್ನು ನೋಡಿ ಆಶ್ಚರ್ಯದಿಂದ, ವಂದನಾ, ಇವಳು ಯಾರು? ನಾನು ಇವಳನ್ನು ಮೊದಲು ನೋಡೇ ಇಲ್ವಲ್ಲ ಅಂತ ಕೇಳಿದ್ಲು. ಆಗ ವಂದನಾ,
ಯಾವುದೇ ಹಿಂಜರಿಕೆ ಇಲ್ಲದೆ ನಗುತ್ತಾ, ಅಯ್ಯೋ, ಇವಳು ನಮ್ಮ ಮನೆಯ ಹೊಸ ಕೆಲಸದವಳು, ಹಳೆಯ ಕೆಲಸದವಳು ಊರಿಗೆ ಹೋಗಿದ್ದಾಳೆ, ಅದಕ್ಕಾಗಿಯೇ ಕೆಲವು ದಿನಗಳಿಗಾಗಿ ಇವಳನ್ನು ಕೆಲಸಕ್ಕೆ ಇಟ್ಟಿದ್ದೇವೆ ಅಂತ ಹೇಳಿದ್ಲು. ಆ ಮಾತುಗಳನ್ನು ಸ್ನೇಹ ಕೇಳಿದ್ಲು. ಆದರೆ ಎಂದಿನಂತೆ ಮೌನವಾಗಿಯೇ ಇದ್ಲು. ಅವಳ ಕಣ್ಣಿನಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ಅಷ್ಟರಲ್ಲಿ ನಾನು ಔಷಧಿ ತೆಗೆದುಕೊಂಡು ಮನೆಗೆ ಹಿಂದಿರುಗಿದೆ. ಒಳಗೆ ಬಂದ ತಕ್ಷಣ ಮೊದಲು ಸ್ನೇಹ ಊಟ ಮಾಡಿದ್ದಾಳೆಯೇ ಎಂದು ನೋಡೋಣ ಎಂದುಕೊಂಡು ಅಡುಗೆ ಮನೆಯತ್ತ ಹೋದೆ. ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ನಾನು ಕ್ಷಣಕಾಲ ಸ್ತಬ್ಧನಾದೆ. ನಾನು ಅಡುಗೆ ಮನೆಗೆ ಹೋಗುತ್ತಿದ್ದಂತೆಯೇ ಕಂಡ ದೃಶ್ಯದಿಂದ ನನ್ನ ಕಾಲಡಿ ನೆಲವೇ ಜಾರಿದಂತಾಯಿತು. ನನ್ನ ಹೆಂಡತಿ ಸ್ನೇಹ ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತು ಉಳಿದಿದ್ದ ಊಟವನ್ನು ತಿನ್ನುತ್ತಿದ್ಲು. ಅವಳ ಕಣ್ಣಿನಿಂದ ಕಣ್ಣೀರು ಹರಿಯುತ್ತಿತ್ತು. ಮುಖದಲ್ಲಿ ಅವಮಾನ ಮತ್ತು ನೋವಿನ ಛಾಯೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ನನ್ನ ಹೃದಯ ಒಡೆದಂತಾಯಿತು. ನಾನು ತಕ್ಷಣ ಅವಳ ಕೈಯಲ್ಲಿದ್ದ ತಟ್ಟೆಯನ್ನು ತೆಗೆದು ಅವಳ ಕೈ ಹಿಡಿದು ಹಾಲ್ಗೆ ಕರೆದುಕೊಂಡು ಹೋದೆ. ಅಲ್ಲಿ ಎಲ್ಲ ಅತಿಥಿಗಳು ಕುಳಿತಿದ್ದರು. ನಾನು ಗಟ್ಟಿಯಾಗಿ ಕೇಳಿದೆ, ಅಮ್ಮ, ಇದು ಏನು? ಇವಳು ನನ್ನ ಹೆಂಡತಿ, ಈ ಮನೆಯ ಸೊಸೆ, ಕೆಲಸದವಳು ಅಲ್ಲ. ಇವಳೊಂದಿಗೆ ಹೀಗೆ ಏಕೆ ವರ್ತಿಸುತ್ತಿದ್ದೀರಿ? ನನ್ನ ಮಾತು ಕೇಳಿ ಎಲ್ಲ ಅತಿಥಿಗಳ ದೃಷ್ಟಿಯು ನಮ್ಮ ಕಡೆ ತಿರುಗಿತು. ಅಷ್ಟರಲ್ಲಿ ವಂದನಾಳ ಸಹೋದ್ಯೋಗಿ ಆಶ್ಚರ್ಯದಿಂದ, ವಂದನಾ, ನೀನು ಈಗಷ್ಟೇ ಇವಳು ನಿಮ್ಮ ಮನೆಯ ಕೆಲಸದವಳು ಅಂದೆ, ಆದರೆ ಪ್ರಸನ್ನ ಇವಳು ನನ್ನ ಹೆಂಡತಿ ಎಂದು ಹೇಳ್ತಿದ್ದಾರೆ. ಹಾಗಾದರೆ ನಿಜ ಯಾವುದು ಎಂದು ಕೇಳಿದ್ಲು. ಇಡೀ ಹಾಲ್ ಮೌನವಾಗಿತ್ತು. ನಾನು ಎಲ್ಲರ ಮುಂದೆ, ಹೌದು, ಇವಳು ನನ್ನ ಹೆಂಡತಿ. ನನ್ನ ಇಚ್ಛೆಯಿಂದಲೇ ನಾನು ಇವಳನ್ನು ಮದುವೆಯಾಗಿದ್ದೇನೆ. ಇವಳು ಬಡವಳಾಗಿರಬಹುದು, ಆದರೆ ಅವಳ ಆತ್ಮಗೌರವ ಯಾರಿಗಿಂತಲೂ ಕಡಿಮೆ ಇಲ್ಲ. ಇಂದು ಅವಳೊಂದಿಗೆ ನಡೆದಿರುವ ವರ್ತನೆಗಾಗಿ ನನಗೆ ನಿಜವಾಗಿಯೂ ನಾಚಿಕೆಯಾಗುತ್ತಿದೆ ಎಂದೆ. ನನ್ನ ಮಾತು ಕೇಳಿ ಅಮ್ಮ ಕೋಪದಿಂದ ನನ್ನ ಬಳಿ ಬಂದು, ಇದು ಏನು ನಾಟಕ? ಎಲ್ಲರ ಮುಂದೆ ನಮ್ಮ ಮನೆಯ ಮಾನ ಹಾಳು ಮಾಡ್ತಿದ್ದೀಯಾ? ಸುಮ್ಮನೆ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ರೂಮ್ಗೆ ಹೋಗು ಅಂತ ಹೇಳಿದ್ರು. ನಾನು ಅವರ ಕಣ್ಣಿನಲ್ಲಿ ಕಣ್ಣು ಹಾಕಿ, ಇಲ್ಲ ಅಮ್ಮ, ಸಾಕಾಗಿದೆ. ಈಗ ನಾವು ರೂಮಿಗೆ ಮಾತ್ರ ಹೋಗೋದಿಲ್ಲ, ಈ ಮನೆಯಿಂದಲೇ ಹೊರಟು ಹೋಗ್ತೇವೆ ಎಂದೆ. ಆ ಮಾತು ಹೇಳಿ ಸ್ನೇಹಳನ್ನು ಕರೆದುಕೊಂಡು ನಮ್ಮ ರೂಮಿಗೆ ಹೋದೆ. ಅಲ್ಲಿ ಅವಳ ಕೈ ಹಿಡಿದು, ಇನ್ನು ನೀನು ಇಲ್ಲಿ ಒಂದು ದಿನವೂ ಇರಬೇಕಾಗಿಲ್ಲ. ಬೆಳಗ್ಗೆ ಆದ ಕೂಡಲೇ ನಾವು ಈ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೋಗೋಣ ಎಂದೆ. ಅವಳು ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರೂ ನನ್ನ ನಿರ್ಧಾರ ಬದಲಾಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ಕಚೇರಿಯಿಂದ ಅರ್ಜೆಂಟ್ ಕಾಲ್ ಬಂದ ಕಾರಣ ನಾನು ಹೋಗಬೇಕಾಯಿತು. ಹೊರಡುವ ಮೊದಲು, ನಾನು ಬರುವವರೆಗೆ ಯಾವುದೇ ಕಾರಣಕ್ಕೂ ಕೋಣೆಯಿಂದ ಹೊರಗೆ ಬರಬೇಡ, ನಾನು ಬೇಗ ಬರುತ್ತೇನೆ, ನಂತರ ನಾವಿಬ್ಬರೂ ಇಲ್ಲಿಂದ ಹೊರಡೋಣ ಎಂದು ಹೇಳಿದೆ. ಅವಳು ಮೌನವಾಗಿ ತಲೆಯಾಡಿಸಿದ್ಲು. ಆದರೆ ನಾನು ಹೊರಟ ನಂತರ ಅಮ್ಮ ಮತ್ತು ವಂದನಾ ಮತ್ತೆ ಅವಳನ್ನು ಹೊರಗೆ ಕರೆದು ಮನೆಯ ಕೆಲಸ ಮಾಡಲು ಒತ್ತಾಯಿಸಿದ್ರು. ಅವಳು ನಿರಾಕರಿಸಿದಾಗ ಅವರ ನಡುವೆ ಜಗಳ ನಡೆಯಿತು. ನಂತರದ ಗೊಂದಲದಲ್ಲಿ ಸ್ನೇಹ ಮೆಟ್ಟಿಲಿನಿಂದ ಬಿದ್ದು ಗಾಯಗೊಂಡ್ಳು. ಸಂಜೆ ನಾನು ಮನೆಗೆ ಹಿಂದಿರುಗಿದಾಗ ಅವಳು ಮೆಟ್ಟಿಲಿನ ಕೆಳಗೆ ಕುಳಿತು ಅಳುತ್ತಿರುವುದನ್ನು ಕಂಡೆ. ಅವಳ ತಲೆಗೆ ಗಾಯವಾಗಿತ್ತು. ನಾನು ಓಡಿ ಹೋಗಿ ಅವಳನ್ನು ಎಬ್ಬಿಸಿ, ಏನಾಯಿತು, ಇದು ಹೇಗಾಯಿತು ಅಂತ ಕೇಳಿದೆ. ಅವಳು ಎಂದಿನಂತೆ ಏನೂ ಇಲ್ಲ, ಕಾಲು ಜಾರಿ ಬಿದ್ದೆ ಅಂತ ಹೇಳಿದ್ಲು. ಆದರೆ ಅವಳ ಮಾತನ್ನು ನಾನು ನಂಬಲಿಲ್ಲ. ಮೇಲೆ ನಿಂತಿದ್ದ ತಾಯಿ ಮತ್ತು ವಂದನಾಳ ಮುಖವನ್ನು ನೋಡುತ್ತಿದ್ದಂತೆಯೇ ಏನೋ ತಪ್ಪಾಗಿದೆ ಎನ್ನುವುದು ನನಗೆ ಅರ್ಥವಾಯಿತು. ನಾನು ಅವರ ಬಳಿ ಹೋಗಿ, ಅಮ್ಮ, ನೀವು ಇಷ್ಟು ಕಠಿಣ ಹೃದಯದವರಾಗುವುದು ಹೇಗೆ? ಅವಳು ಬಡವಳು ಎಂಬ ಕಾರಣಕ್ಕೆ ಅವಳೊಂದಿಗೆ ಹೀಗೆ ವರ್ತಿಸಬಹುದೇ ಎಂದು ಕೇಳಿದೆ. ಯಾರೂ ಉತ್ತರಿಸಲಿಲ್ಲ. ನಾನು ಇನ್ನೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಸ್ನೇಹಾಳನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋದೆ. ವೈದ್ಯರು ಚಿಕಿತ್ಸೆ ನೀಡಿ ಕೆಲವು ದಿನ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸಲಹೆ ನೀಡಿದರು. ಮನೆಗೆ ಹಿಂದಿರುಗಿದ ತಕ್ಷಣ ನಾನು ಸ್ನೇಹಾಗೆ, ನಿನ್ನ ಸಾಮಾನುಗಳನ್ನು ಸಿದ್ಧಪಡಿಸು, ನಾವು ಇನ್ನು ಇಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ ಎಂದೆ. ಅವಳು ತನ್ನ ಸಣ್ಣ ಬ್ಯಾಗ್ ತೆಗೆದುಕೊಂಡಳು. ನಾವಿಬ್ಬರು ಮನೆ ಬಿಟ್ಟು ಹೊರಡಲು ಮುಂದಾದಾಗ ಬಾಗಿಲಿನ ಬಳಿ ಅಮ್ಮ ಮತ್ತು ನನ್ನ ತಮ್ಮ ಪ್ರದೀಪ್ ನಿಂತಿದ್ದರು. ಅಮ್ಮ ಗಟ್ಟಿಯಾಗಿ, ಈ ಮನೆಯಿಂದ ಹೊರಟು ಹೋಗುತ್ತಿದ್ದರೆ ಶಾಶ್ವತವಾಗಿಯೇ ಹೋಗು, ಆದರೆ ಇನ್ನು ಮುಂದೆ ಈ ಮನೆಯ ಆಸ್ತಿಯಲ್ಲಿ ನಿನಗೆ ಯಾವುದೇ ಹಕ್ಕಿಲ್ಲ, ನಮ್ಮಿಂದ ಒಂದು ರೂಪಾಯಿಯೂ ಸಿಗುವುದಿಲ್ಲ ಅಂದರು. ನಾನು ಶಾಂತವಾಗಿ ಉತ್ತರಿಸಿದೆ, ನಿಮ್ಮ ಆಸ್ತಿ ನನಗೆ ಬೇಡ, ನನ್ನ ಪರಿಶ್ರಮದ ಮೇಲೆ ನನಗೆ ನಂಬಿಕೆ ಇದೆ. ಇಂದಿನಿಂದ ಈ ಮನೆಯ ಕಡೆ ನಾನು ಮತ್ತೆ ತಿರುಗಿಯೂ ನೋಡೋದಿಲ್ಲ ಎಂದು ಹೇಳಿ ಸ್ನೇಹಳ ಕೈಯನ್ನು ಬಿಗಿಯಾಗಿ ಹಿಡಿದು ಹಿಂದೆ ತಿರುಗಿ ನೋಡದೆ ಆ ಮನೆಯಿಂದ ಹೊರಟೆ. ಆ ಕ್ಷಣದಲ್ಲಿ ನನಗೆ ಅತ್ಯಂತ ದೊಡ್ಡ ಸಂಪತ್ತು ನನ್ನ ಆತ್ಮಗೌರವ ಮತ್ತು ನನ್ನ ಹೆಂಡತಿಯ ಗೌರವವಾಗಿತ್ತು. ಸ್ವಲ್ಪ ದೂರ ನಡೆದ ನಂತರ ಸ್ನೇಹ ಮೃದುವಾಗಿ, ಚಿಂತಿಸಬೇಡಿ, ನನ್ನ ಅಮ್ಮನ ಹಳೆಯ ಚಿಕ್ಕ ಮನೆ ಇದೆ. ಅದು ದೊಡ್ಡದಲ್ಲ, ಹಳೆಯದಾಗಿದೆ, ಆದರೆ ಅಲ್ಲಿ ನಮ್ಮನ್ನು ಯಾರೂ ಅವಮಾನ ಮಾಡೋದಿಲ್ಲ. ನಾವು ಕಷ್ಟಪಟ್ಟು ಹೊಸ ಜೀವನ ಆರಂಭಿಸೋಣ ಅಂತ ಹೇಳಿದ್ಲು. ಅವಳ ಮಾತುಗಳು ನನ್ನ ಮನಸ್ಸಿಗೆ ಹೊಸ ಭರವಸೆ ತುಂಬಿದವು. ನಾನು ನಗುತ್ತಾ, ನನಗೆ ಅರಮನೆಗಳ ಅಗತ್ಯವಿಲ್ಲ, ನಿನ್ನ ಜೊತೆ ಇದ್ದರೆ ಸಾಕು ಎಂದೆ. ನಂತರ ನಾವಿಬ್ಬರು ಆ ಚಿಕ್ಕ ಮನೆಗೆ ಹೋದ್ವು. ಮನೆ ತುಂಬ ಹಳೆಯದಾಗಿತ್ತು. ಗೋಡೆಗಳಲ್ಲಿ ಬಿರುಕುಗಳು, ಎಲ್ಲೆಡೆ ಧೂಳು. ಆದರೆ ಸ್ನೇಹ ಮನೆಯೊಳಗೆ ಕಾಲಿಟ್ಟ ತಕ್ಷಣ, ಇದೀಗ ಇದೇ ನಮ್ಮ ಮನೆ, ಒಂದು ದಿನ ಇದನ್ನು ಸುಂದರವಾದ ಮನೆಯಾಗಿಸುತ್ತೇವೆ ಎಂದು ಆತ್ಮವಿಶ್ವಾಸದಿಂದ ಹೇಳಿದ್ಲು. ಅವಳು ಕೂಡಲೇ ಜಾಡು ಹಿಡಿದು ಸ್ವಚ್ಛಗೊಳಿಸಲು ಆರಂಭಿಸಿದ್ಲು. ನಾನು ಅವಳ ಜೊತೆ ಸೇರಿದೆ. ನಾವಿಬ್ಬರೂ ಸೇರಿ ಮನೆಯನ್ನು ವಾಸಿಸಲು ಯೋಗ್ಯವಾಗುವಂತೆ ಸ್ವಚ್ಛಗೊಳಿಸಿದ್ವು.
ನನ್ನ ಬಳಿ ಉಳಿದಿದ್ದ ಸ್ವಲ್ಪ ಹಣದಿಂದ ಹಿಟ್ಟು, ಬೇಳೆ, ಅಕ್ಕಿ, ಎಣ್ಣೆ ಮತ್ತು ಕೆಲವು ಅಗತ್ಯ ಸಾಮಾನುಗಳನ್ನು ಖರೀದಿಸಿ ತಂದೆ. ಆ ಸಂಜೆ ಸ್ನೇಹ ಆ ಮನೆಯ ಚಿಕ್ಕ ಅಡುಗೆ ಮನೆಯಲ್ಲಿ ಮೊದಲ ಬಾರಿಗೆ ಅಡುಗೆ ಮಾಡಿದ್ಲು. ನಾವಿಬ್ಬರು ನೆಲದ ಮೇಲೆ ಕುಳಿತು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ವು. ನಮ್ಮ ಬಳಿ ಐಷಾರಾಮಿ ಸೌಲಭ್ಯಗಳಿರಲಿಲ್ಲ, ಆದರೆ ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಇತ್ತು. ಆ ರಾತ್ರಿ ಮನೆಯ ಮೇಲ್ಛಾವಣಿ ಹಳೆಯದಾಗಿದ್ದರೂ ಸ್ನೇಹ ನಗುತ್ತಾ ನನಗೆ ಈ ಮನೆ ಅರಮನೆಗಿಂತ ಕಡಿಮೆ ಅನಿಸುತ್ತಿಲ್ಲ, ಏಕೆಂದರೆ ಇಲ್ಲಿ ನಾವು ಇಬ್ಬರು ಗೌರವದಿಂದ ಮತ್ತು ನೆಮ್ಮದಿಯಿಂದ ಬದುಕಬಹುದು ಎಂದಳು. ನಾವು ನಮ್ಮ ಮನಸ್ಸಿನಂತೆ ಬದುಕಬಹುದು. ಅವಳ ಮಾತು ಕೇಳಿ ನಾನು ಅವಳ ಕೈ ಹಿಡಿದು, ನಾನು ಒಂದು ಮಾತು ಕೊಡುತ್ತೇನೆ. ಒಂದು ದಿನ ಇದಕ್ಕಿಂತಲೂ ಉತ್ತಮವಾದ ಮನೆಯನ್ನು ನಿನಗೆ ಕೊಡುತ್ತೇನೆ. ಅಲ್ಲಿ ನಿನಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂದೆ. ಮರುದಿನ ಬೆಳಗ್ಗೆ ಸ್ನೇಹ ಎಂದಿನಂತೆ ಬೇಗ ಎದ್ಲು. ಮನೆಯ ಮುಂಭಾಗಕ್ಕೆ ನೀರು ಎರಚಿ ಚಹಾ ಮಾಡಿ ನನ್ನನ್ನು ಎಬ್ಬಿಸಿ, ಬೇಗ ಸಿದ್ಧರಾಗಿ, ನಿಮಗೆ ಕಚೇರಿಗೆ ಹೋಗಬೇಕಲ್ಲ ಎಂದಳು. ನಾನು ರೆಡಿಯಾಗಿ ತಿಂಡಿ ಮಾಡಿ ಕಚೇರಿಗೆ ಹೊರಟೆ. ದಾರಿ ಇಡೀ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಯೋಚನೆ, ಇನ್ನು ನಮ್ಮ ಜೀವನ ನಿಧಾನವಾಗಿ ಸರಿಯಾಗುತ್ತದೆ ಎಂಬುದು. ಆದರೆ ವಿಧಿ ಇನ್ನೂ ನಮ್ಮನ್ನು ಪರೀಕ್ಷಿಸಲು ನಿರ್ಧರಿಸಿದಂತಿತ್ತು. ನಾನು ಎಂದಿನಂತೆ ಸಮಯಕ್ಕೆ ಆಫೀಸ್ ತಲುಪಿದೆ. ಆದರೆ ಅಂದು ಅಲ್ಲಿನ ವಾತಾವರಣ ಸಂಪೂರ್ಣ ವಿಭಿನ್ನವಾಗಿತ್ತು. ಎಲ್ಲ ಉದ್ಯೋಗಿಗಳು ಒಂದು ಕಡೆ ಗುಂಪಾಗಿ ನಿಂತು ಆತಂಕದಿಂದ ಮಾತನಾಡ್ತಿದ್ರು. ಎಲ್ಲರ ಮುಖದಲ್ಲೂ ಚಿಂತೆಯ ಛಾಯೆ ಕಾಣಿಸ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಕಂಪನಿಯ ಮಾಲೀಕರು ಹೊರಗೆ ಬಂದು ಎಲ್ಲರನ್ನೂ ಸಭಾಂಗಣಕ್ಕೆ ಕರೆದರು. ಅವರು ಭಾರವಾದ ಮನಸ್ಸಿನಿಂದ ಹೇಳಿದರು, ಸ್ನೇಹಿತರೆ, ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ಕಂಪನಿ ನಿರಂತರ ನಷ್ಟದಲ್ಲಿದೆ. ಕೆಲಸ ಕಡಿಮೆಯಾಗಿದೆ. ವೆಚ್ಚವನ್ನು ನಿಭಾಯಿಸುವುದು ಕಷ್ಟವಾಗಿದೆ. ಕಂಪನಿಯನ್ನು ಉಳಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸಿದ್ದೇವೆ. ಆದರೆ ಈಗ ಅನಿವಾರ್ಯವಾಗಿ ಕೆಲವು ಉದ್ಯೋಗಿಗಳನ್ನು ಕೆಲಸದಿಂದ ಬಿಡಿಸಬೇಕಾಗಿದೆ. ಅವರ ಮಾತು ಕೇಳುತ್ತಿದ್ದಂತೆಯೇ ಸಭಾಂಗಣದಲ್ಲಿ ಮೌನ ಆವರಿಸಿತು. ಪ್ರತಿಯೊಬ್ಬರೂ ತಮ್ಮ ಹೆಸರು ಬರಬಹುದೆಂಬ ಭಯದಲ್ಲಿ ನಿಂತಿದ್ದರು. ಅವರು ಒಂದೊಂದಾಗಿ ಹೆಸರುಗಳನ್ನು ಓದಲು ಆರಂಭಿಸಿದರು. ಹಠಾತ್ತನೆ ನನ್ನ ಹೆಸರು ಕೇಳಿಸಿತು. ಒಂದು ಕ್ಷಣ ನನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ನಾನು ನನ್ನ ಕೆಲಸದಲ್ಲಿ ಎಂದಿಗೂ ನಿರ್ಲಕ್ಷ್ಯ ತೋರಿರಲಿಲ್ಲ. ಸಮಯಕ್ಕೆ ಸರಿಯಾಗಿ ಬಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೆ. ಆದರೂ ಕಂಪನಿಯ ಅನಿವಾರ್ಯ ಪರಿಸ್ಥಿತಿಯಿಂದ ನನ್ನ ಉದ್ಯೋಗ ಕಳೆದು ಹೋಯಿತು. ಮಾಲೀಕರು ನನ್ನ ಬಳಿ ಬಂದು, ಪ್ರಸನ್ನ, ನಿನ್ನ ಕೆಲಸದ ಬಗ್ಗೆ ನಮಗೆ ಯಾವತ್ತೂ ದೂರೂ ಇಲ್ಲ. ಆದರೆ ಪರಿಸ್ಥಿತಿ ನಮ್ಮ ಕೈಯಲ್ಲಿಲ್ಲ. ಮುಂದೆ ಕಂಪನಿಯ ಸ್ಥಿತಿ ಸುಧಾರಿಸಿದರೆ ಮೊದಲಿಗೆ ನಿನ್ನನ್ನೇ ಮತ್ತೆ ಕರೆಯುತ್ತೇವೆ ಎಂದರು. ಅವರು ಕೊನೆಯ ತಿಂಗಳ ಸಂಬಳ ಮತ್ತು ಅಗತ್ಯ ದಾಖಲೆಗಳನ್ನು ನೀಡಿ ಬೀಳ್ಕೊಟ್ಟರು. ನಾನು ಅವರಿಗೆ ಧನ್ಯವಾದ ಹೇಳಿ ನನ್ನ ಸಾಮಾನುಗಳನ್ನು ತೆಗೆದುಕೊಂಡು ಕಚೇರಿಯಿಂದ ಹೊರಬಂದೆ. ರಸ್ತೆಯ ಬದಿಯಲ್ಲಿ ಸ್ವಲ್ಪ ಹೊತ್ತು ಮೌನವಾಗಿ ನಿಂತಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಇನ್ನು ಮನೆಯ ಖರ್ಚು ಹೇಗೆ ಸಾಗುವುದು? ಸ್ನೇಹಾಗೆ ನಾನು ಏನು ಹೇಳಲಿ? ಅವಳು ಎಷ್ಟೋ ಕಷ್ಟಗಳ ನಂತರ ಮತ್ತೆ ನಗಲು ಆರಂಭಿಸಿದ್ದಳು. ಈಗ ನನ್ನ ಕೆಲಸವೂ ಹೋಗಿದೆ ಎಂದು ತಿಳಿದರೆ ಅವಳಿಗೆ ಎಷ್ಟು ನೋವಾಗಬಹುದು ಎಂದು ಯೋಚಿಸುತ್ತಲೇ ಮನಸ್ಸು ಭಾರವಾಯಿತು. ನಾನು ನಿಧಾನವಾಗಿ ಮನೆ ಕಡೆ ನಡೆಯತೊಡಗಿದೆ. ದಾರಿಯಲ್ಲಿ ಕುಟುಂಬಕ್ಕಾಗಿ ಸಾಮಾನುಗಳನ್ನು ಖರೀದಿಸುತ್ತಿದ್ದ ಜನರನ್ನು ನೋಡುತ್ತಾ, ಇನ್ನು ನಮ್ಮ ಮನೆಯ ದಿನಸಿ ಹೇಗೆ ಬರುತ್ತದೆ? ಸಾಲವನ್ನು ಹೇಗೆ ತೀರಿಸುತ್ತೇನೆ? ಮುಂದಿನ ದಿನಗಳು ಹೇಗಿರುತ್ತವೆ ಎಂದು ಚಿಂತಿಸುತ್ತಿದ್ದೆ. ಆದರೆ ತಕ್ಷಣವೇ ಸ್ನೇಹ ಮಾತು ನೆನಪಾಯಿತು. ನಾವಿಬ್ಬರೂ ಜೊತೆ ಇದ್ದರೆ ಯಾವ ಕಷ್ಟವೂ ದೊಡ್ಡದಾಗುವುದಿಲ್ಲ. ಆ ಮಾತಿ ನನಗೆ ಮತ್ತೆ ಧೈರ್ಯ ತುಂಬಿತು. ನನ್ನ ಕಣ್ಣೀರನ್ನು ಒರೆಸಿ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದೆ. ಎಷ್ಟೇ ಕಷ್ಟ ಬಂದರೂ ನಾನು ಸೋಲುವುದಿಲ್ಲ. ಮತ್ತೆ ಕೆಲಸ ಹುಡುಕುತ್ತೇನೆ. ಹಗಲು ರಾತ್ರಿ ದುಡಿಯುತ್ತೇನೆ. ಆದರೆ ಸ್ನೇಹ ಕಣ್ಣಲ್ಲಿ ಮತ್ತೆ ಕಣ್ಣೀರು ಬರಲು ಬಿಡುವುದಿಲ್ಲ. ಹೀಗೆ ಯೋಚಿಸುತ್ತಾ ಭಾರವಾದ ಹೆಜ್ಜೆಗಳಿಂದ ನಮ್ಮ ಚಿಕ್ಕ ಮನೆಯ ಕಡೆ ನಡೆದೆ. ಅಲ್ಲಿ ನನ್ನನ್ನು ಕಾಯುತ್ತಿರುವ ಒಬ್ಬಳು ಇದ್ದಾಳೆ ಎಂಬುದು ನನಗೆ ಗೊತ್ತಿತ್ತು. ನಾನು ಮನೆಗೆ ಕಾಲಿಟ್ಟ ತಕ್ಷಣ ಎಂದಿನಂತೆ ನಗುತ್ತಾ ಅವಳು ಕೇಳುತ್ತಾಳೆ, ಇಂದು ನಿಮ್ಮ ದಿನ ಹೇಗಿತ್ತು ಎಂದು ಕೇಳುತ್ತಾಳೆ ಎಂಬುದು ನನಗೆ ಗೊತ್ತಿತ್ತು. ಭಾರವಾದ ಮನಸ್ಸಿನಿಂದ ಮನೆಗೆ ಬಂದೆ. ಬಾಗಿಲು ತೆರೆದ ತಕ್ಷಣ ಸ್ನೇಹ ಎಂದಿನಂತೆ ನಗುತ್ತಾ ನನ್ನ ಬಳಿ ಬಂದಳು. ಆದರೆ ನನ್ನ ಮುಖದ ಮೇಲಿದ್ದ ಬೇಸರವನ್ನು ನೋಡಿದ ಕೂಡಲೇ ಏನೋ ತಪ್ಪಾಗಿದೆ ಎಂದು ಅವಳಿಗೆ ಅರ್ಥವಾಯಿತು. ಅವಳು ನಿಧಾನವಾಗಿ ಕೇಳಿದ್ಲು, ಏನಾಯಿತು? ನೀವು ಇಷ್ಟು ಚಿಂತೆಯಿಂದ ಏಕೆ ಇದ್ದೀರಿ? ನಾನು ಅವಳ ಎದುರು ಕುಳಿತು ಕಂಪನಿಯಲ್ಲಿ ನಡೆದ ಎಲ್ಲ ವಿಚಾರವನ್ನು ಹೇಳಿದೆ. ಕಂಪನಿ ಭಾರೀ ನಷ್ಟದಲ್ಲಿತ್ತು. ಅದರಿಂದ ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಎಂದಾಗ ಅವಳು ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ನನ್ನ ಕೈ ಹಿಡಿದು ನಗುತ್ತಾ ಹೇಳಿದಳು, ನೀವು ಯಾವುದಕ್ಕೂ ಚಿಂತಿಸಬೇಡಿ. ದೇವರು ಒಂದು ದಾರಿಯನ್ನು ಮುಚ್ಚಿದರೆ ಮತ್ತೊಂದು ದಾರಿಯನ್ನು ಖಂಡಿತ ತೆರೆದಿಡುತ್ತಾನೆ. ನಾವಿಬ್ಬರು ಒಟ್ಟಿಗೆ ಇದ್ದೇವೆ ಅಲ್ಲವೇ? ಹಾಗಿದ್ದಾಗ ಭಯ ಏಕೆ? ನೀವು ಪರಿಶ್ರಮಿ, ನಿಮಗೆ ಬೇಗನೆ ಮತ್ತೊಂದು ಕೆಲಸ ಸಿಗುತ್ತದೆ ಎಂದ ಅವಳ ಮಾತುಗಳು ನನ್ನ ಕುಗ್ಗಿದ ಧೈರ್ಯಕ್ಕೆ ಮತ್ತೆ ಜೀವ ತುಂಬಿದವು. ಮನೆಯಲ್ಲಿ ಸ್ವಲ್ಪ ದಿನಸಿಯೂ ಇತ್ತು. ನನ್ನ ಬಳಿ ಸ್ವಲ್ಪ ಹಣವೂ ಉಳಿದಿತ್ತು. ಆದ್ದರಿಂದ ಹೊಸ ಕೆಲಸ ಸಿಗುವವರೆಗೂ ಹೇಗಾದರೂ ಜೀವನ ಸಾಗಿಸೋಣ ಎಂದು ತೀರ್ಮಾನಿಸಿದ್ವು. ದಿನಗಳು ಕಳೆಯತೊಡಗಿದವು. ಖರ್ಚುಗಳು ಹೆಚ್ಚಾಗುತ್ತಿದ್ದವು. ಆದರೆ ಆದಾಯ ಮಾತ್ರ ಇರಲಿಲ್ಲ. ಅಂತಹ ಸಮಯದಲ್ಲಿ ಸ್ನೇಹಾನೇ ಒಂದು ದಾರಿ ಕಂಡುಕೊಂಡಳು. ಬಾಲ್ಯದಿಂದಲೇ ಅವಳಿಗೆ ಹೊಲಿಗೆ ಕೆಲಸ ಬರ್ತಿತ್ತು. ಆದ್ದರಿಂದ ನಮ್ಮ ಬಡಾವಣೆಯ ಮಹಿಳೆಯರ ಬಟ್ಟೆ ಹೊಲೆಯಲು ಆರಂಭಿಸಿದಳು. ಮೊದಲಿಗೆ ಒಬ್ಬರು ಇಬ್ಬರು ಮಾತ್ರ ಬರ್ತಿದ್ರು. ಆದರೆ ನಿಧಾನವಾಗಿ ಅವಳ ಹೊಲಿಗೆ ಕೆಲಸದ ಹೆಸರು ಎಲ್ಲೆಡೆ ಹರಡಿತು. ಪ್ರತಿದಿನ ಯಾರಾದರೂ ಬಟ್ಟೆ ಕೊಡಲು ಬರ್ತಿದ್ರು.
ಅದರಿಂದ ಸಿಗುತ್ತಿದ್ದ ಅಲ್ಪ ಆದಾಯದಿಂದ ನಮ್ಮ ಮನೆಯ ಖರ್ಚು ಹೇಗೋ ಸಾಗ್ತಿತ್ತು. ನಾನು ಕೂಡ ಪ್ರತಿದಿನ ಬೆಳಗ್ಗೆ ಬೇಗ ಹೊರಟು ನಗರದಾದ್ಯಂತ ಕೆಲಸ ಹುಡುಕ್ತಿದ್ದೆ. ಅನೇಕ ಕಡೆ ಇಂಟರ್ವ್ಯೂಗಳಿಗೂ ಹೋದೆ. ಹಲವೆಡೆ ನಿರಾಕರಣೆಯಾಯಿತು. ಆದರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ಕೊನೆಗೂ ಹಲವು ದಿನಗಳ ಪರಿಶ್ರಮದ ನಂತರ ಒಂದು ಸಣ್ಣ ಬಟ್ಟೆ ಕಾರ್ಖಾನೆಯಲ್ಲಿ ಡೇಟಾ ಎಂಟ್ರಿ ಕೆಲಸ ಸಿಕ್ತು. ತಿಂಗಳಿಗೆ 20,000 ರೂಪಾಯಿ ಸಂಬಳ. ಆ ಸಮಯದಲ್ಲಿ ಅದು ನನಗೆ ಬಹಳ ದೊಡ್ಡ ವಿಷಯವಾಗಿತ್ತು. ನನ್ನ ಕೆಲಸ ಕಂಪ್ಯೂಟರ್ನಲ್ಲಿ ದಿನನಿತ್ಯದ ದಾಖಲೆಗಳನ್ನು ನವೀಕರಿಸುವುದು, ಹೊಸ ಆರ್ಡರ್ಗಳನ್ನು ದಾಖಲಿಸುವುದು, ಸರಕುಗಳ ಆಗಮನ ನಿರ್ಗಮನದ ಲೆಕ್ಕ ಇಡುವುದು, ಸ್ಟಾಕ್ ದಾಖಲೆಗಳನ್ನು ನಿರ್ವಹಿಸುವುದು, ಬಿಲ್ಗಳ ವಿವರಗಳನ್ನು ದಾಖಲಿಸುವುದು ಮತ್ತು ಕಚೇರಿಯ ಇತರ ಕಂಪ್ಯೂಟರ್ ಸಂಬಂಧಿತ ಕೆಲಸಗಳನ್ನು ನೋಡಿಕೊಳ್ಳುವುದಾಗಿತ್ತು. ಕೆಲಸ ಸಣ್ಣದಾಗಿದ್ದರೂ ಪ್ರಾಮಾಣಿಕವಾಗಿ ದುಡಿಯುವ ಅವಕಾಶ ದೊರೆತಿತ್ತು. ನನಗೆ ಮತ್ತೆ ನಮ್ಮ ಜೀವನ ಹಳಿಗೆ ಬರುತ್ತಿದೆ ಎಂಬ ಭರವಸೆ ಮೂಡಿತು. ಆ ನಂತರ ನಮ್ಮ ದಿನಚರಿ ನಿಗದಿಯಾಯಿತು. ನಾನು ಬೆಳಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗ್ತಿದ್ದೆ. ಸ್ನೇಹ ನನಗಾಗಿ ಚಹಾ ಮತ್ತು ಸರಳ ಅಡಿಗೆ ಮಾಡ್ತಿದ್ಲು. ನಾನು ಫ್ಯಾಕ್ಟರಿಗೆ ಹೋದ ನಂತರ ಅವಳು ಮನೆಯಲ್ಲಿ ಹೊಲಿಗೆ ಕೆಲಸ ಮಾಡ್ತಿದ್ಲು. ಸಂಜೆ ನಾನು ಮನೆಗೆ ಬಂದ ಮೇಲೆ ಇಬ್ಬರೂ ಕೂತು ದಿನವಿಡೀ ನಡೆದ ಘಟನೆಗಳನ್ನು ಹಂಚಿಕೊಳ್ಳುತ್ತಿದ್ದೆವು. ಭವಿಷ್ಯದ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದೆವು. ಒಂದು ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ಸ್ನೇಹ ನೆಲದ ಮೇಲೆ ಕುಳಿತು ಪುಸ್ತಕಗಳನ್ನು ಓದ್ತಿದ್ಲು. ಅವಳ ಮುಂದೆ ಹಲವು ಪುಸ್ತಕಗಳು ಇದ್ದವು. ಅವಳ ಕೈಯಲ್ಲಿದ್ದ ದಪ್ಪ ಪುಸ್ತಕದ ಮೇಲೆ ಭಾರತೀಯ ರಾಜ್ಯ ವ್ಯವಸ್ಥೆ ಎಂದು ಬರೆಯಲಾಗಿತ್ತು. ಅದರ ಪಕ್ಕದಲ್ಲಿ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಸಾಮಾನ್ಯ ಅಧ್ಯಯನ ಸೇರಿದಂತೆ ಹಲವಾರು ಪುಸ್ತಕಗಳು ಇದ್ದವು. ನಾನು ಆಶ್ಚರ್ಯದಿಂದ ಅವಳ ಪಕ್ಕದಲ್ಲಿ ಕುಳಿತು ಕೇಳಿದೆ, ಸ್ನೇಹ, ಇವೆಲ್ಲ ಯಾವ ಪುಸ್ತಕಗಳು? ನೀನು ಏನು ಓದ್ತಿದ್ದೀಯಾ? ಅವಳು ಪುಸ್ತಕವನ್ನು ನಿಧಾನವಾಗಿ ಮುಚ್ಚಿದಳು. ಕೆಲವು ಕ್ಷಣ ಮೌನವಾಗಿದ್ದು ನಂತರ ಹೇಳಿದ್ಲು, ನಾನು ತುಂಬ ಕಷ್ಟಪಟ್ಟು ಪದವಿ ಪೂರ್ಣಗೊಳಿಸಿದ್ದೆ. ನನ್ನ ಜೀವನದ ದೊಡ್ಡ ಕನಸು UPSC ಪರೀಕ್ಷೆ ಬರೆದು IAS ಅಧಿಕಾರಿಯಾಗುವುದು. ಮುಂದೆ ಜಿಲ್ಲಾಧಿಕಾರಿಯಾಗಬೇಕು ಎಂಬ ಆಸೆ ನನಗಿತ್ತು. ಸ್ವಲ್ಪ ನಿಂತು ಮತ್ತೆ ಹೇಳಿದಳು, ಆದರೆ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟವಾಗಿತ್ತು. ಅಮ್ಮ 2 ಹೊತ್ತಿನ ಊಟಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದರು. ಕೋಚಿಂಗ್ಗೆ ಹೋಗಲು ಹಣ ಇರಲಿಲ್ಲ. ದುಬಾರಿ ಪುಸ್ತಕಗಳನ್ನು ಕೊಳ್ಳುವುದಂತೂ ಕನಸೇ ಆಗಿತ್ತು. ಅದಕ್ಕಾಗಿಯೇ ನನ್ನ ಕನಸನ್ನು ಅರ್ಧದಲ್ಲೇ ಬಿಟ್ಟು ಅಮ್ಮನ ಜೊತೆ ಕೆಲಸ ಮಾಡಲು ಶುರು ಮಾಡಿದೆ. ಅವಳ ಕಣ್ಣಿನಲ್ಲಿ ಮತ್ತೆ ಆ ಕನಸು ಮಿನುಗುತ್ತಿತ್ತು. ಆದರೂ ನಿಜ ಹೇಳಬೇಕಂದ್ರೆ ಆ ಕನಸು ಇಂದಿಗೂ ನನ್ನ ಹೃದಯದಲ್ಲಿ ಜೀವಂತವಾಗಿದೆ. ಇಂದಿಗೂ ಓದಲು ಇಷ್ಟ. ಒಂದು ದಿನ ನನ್ನ ಸ್ವಂತ ಶ್ರಮದಿಂದ ಜಿಲ್ಲಾಧಿಕಾರಿಯಾಗಬೇಕು ಎಂದಳು. ಅವಳ ಮಾತುಗಳನ್ನು ಕೇಳಿ ನಾನು ಮೌನವಾಗಿ ಬಿಟ್ಟೆ. ನನ್ನ ಮನೆಯವರು ಬಡವಳು, ಅನಕ್ಷರಸ್ತೆ ಎಂದು ಅವಮಾನಿಸುತ್ತಿದ್ದ ಅದೇ ಹುಡುಗಿ ಇಷ್ಟೊಂದು ವಿದ್ಯಾವಂತಳು, ಅಷ್ಟೊಂದು ದೊಡ್ಡ ಕನಸು ಹೊಂದಿದ್ದಾಳೆ ಎಂದು ನಾನು ಊಹಿಸಿಯೂ ಇರಲಿಲ್ಲ. ಸ್ನೇಹ ನನ್ನತ್ತ ನೋಡಿ ನಿಧಾನವಾಗಿ ಹೇಳಿದ್ಲು, ನನ್ನ ಬಗ್ಗೆ ಈ ವಿಷಯವನ್ನು ಮೊದಲು ಹೇಳದಿದ್ದಕ್ಕೆ ಕ್ಷಮಿಸಿ. ನಿಮ್ಮನ್ನು ಮೋಸ ಮಾಡಬೇಕೆಂದು ಅಲ್ಲ, ಆದರೆ ಅವಕಾಶವೇ ಸಿಗಲಿಲ್ಲ. ನಾನು ತಕ್ಷಣ ಅವಳ ಕೈ ಹಿಡಿದು ನಗುತ್ತಾ ಹೇಳಿದೆ, ಕ್ಷಮೆ ಕೇಳುವುದಕ್ಕೆ ಏನಿದೆ ಸ್ನೇಹ, ಇಂದು ನನಗೆ ನಿನ್ನ ಮೇಲೆ ಇನ್ನೂ ಹೆಚ್ಚು ಹೆಮ್ಮೆ ಆಗ್ತಿದೆ. ಇಷ್ಟು ಕಷ್ಟದಲ್ಲೂ ನಿನ್ನ ಕನಸನ್ನು ಸಾಯಲು ಬಿಡಲಿಲ್ಲ. ಅದೇ ನಿನ್ನ ದೊಡ್ಡ ಶಕ್ತಿ. ಮತ್ತು ನಿನ್ನ ಕನಸು ಜಿಲ್ಲಾಧಿಕಾರಿಯಾಗುವುದಾದರೆ ಇನ್ನು ಮುಂದೆ ಅದು ನಿನ್ನ ಕನಸು ಮಾತ್ರವಲ್ಲ, ನಮ್ಮಿಬ್ಬರ ಕನಸು. ನಾವಿಬ್ಬರೂ ಸೇರಿ ಅದನ್ನು ನನಸು ಮಾಡೋಣ ಎಂದಾಗ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವಳು ಭಾವುಕಳಾಗಿ ಹೇಳಿದ್ಲು, ಆ ದಾರಿ ತುಂಬ ಕಷ್ಟದ್ದು. ವರ್ಷಗಳ ಕಾಲ ಓದಬೇಕು, ಪ್ರತಿದಿನ ಪತ್ರಿಕೆ ಓದಬೇಕು, ದೇಶ ವಿದೇಶದ ಸುದ್ದಿಗಳನ್ನು ತಿಳಿದುಕೊಳ್ಬೇಕು, ಕರೆಂಟ್ ಅಫೇರ್ಸ್ ಓದಬೇಕು, ಉತ್ತರ ಬರೆಯುವ ಅಭ್ಯಾಸ ಮಾಡಬೇಕು. ಮೊದಲು ಪ್ರಾಥಮಿಕ ಪರೀಕ್ಷೆ, ನಂತರ ಮುಖ್ಯ ಪರೀಕ್ಷೆ, ಆಮೇಲೆ ಸಂದರ್ಶನ. ಇವೆಲ್ಲವನ್ನು ಯಶಸ್ವಿಯಾಗಿ ದಾಟಿದರೆ ಮಾತ್ರ IAS ಸಿಗುತ್ತದೆ. ನಂತರ ಜಿಲ್ಲಾಧಿಕಾರಿಯಾಗುವ ಅವಕಾಶ ಬರುತ್ತದೆ. ನಾನು ಅವಳ ಮಾತುಗಳನ್ನು ಗಮನದಿಂದ ಕೇಳಿ ಹೇಳಿದೆ, ದಾರಿ ಎಷ್ಟೇ ಕಷ್ಟವಾದರೂ ಗುರಿ ನಿಜವಾಗಿದ್ದರೆ ಅದನ್ನು ತಲುಪಬಹುದು. ನಾನು ಹೆಚ್ಚು ಸಂಪಾದಿಸದೇ ಇರಬಹುದು, ಆದರೆ ಸಂಪಾದಿಸುವ ಪ್ರತಿಯೊಂದು ರೂಪಾಯಿಯಲ್ಲೂ ಮೊದಲು ನಿನ್ನ ಓದಿಗೆ ಖರ್ಚು ಮಾಡುತ್ತೇನೆ. ಬೇಕಾದರೆ ಹೆಚ್ಚುವರಿ ಕೆಲಸ ಮಾಡುತ್ತೇನೆ, ಇನ್ನೊಂದು ಕೆಲಸಕ್ಕೂ ಹೋಗುತ್ತೇನೆ. ಆದರೆ ನಿನ್ನ ಕನಸು ಒಡೆಯಲು ಎಂದಿಗೂ ಬಿಡುವುದಿಲ್ಲ. ಆ ಮಾತು ಕೇಳುತ್ತಿದ್ದಂತೆಯೇ ಅವಳ ಕಣ್ಣಿನಲ್ಲಿ ಹಲವು ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ಆಶೆಯ ಹೊಳಪು ಮತ್ತೆ ಮಿನುಗಿತು. ಅವಳು ನನ್ನ 2 ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದು ಭಾವುಕಳಾಗಿ ಹೇಳಿದಳು, ನನ್ನ ಕನಸು ಅಮ್ಮನ ಜೊತೆಗೆ ಕೊನೆಗೊಂಡಿತು ಎಂದು ನಾನು ಭಾವಿಸಿದ್ದೆ. ಆದರೆ ಇಂದು ನೀವು ನನಗೆ ಮತ್ತೆ ಬದುಕುವ ಕಾರಣ ಕೊಟ್ಟಿದ್ದೀರಿ. ನಾನು ಮನಸಾರೆ ಓದುತ್ತೇನೆ. ಒಂದು ದಿನ ನನ್ನ ಬಗ್ಗೆ ನೀವು ಹೆಮ್ಮೆ ಪಡುವಂತೆ ಮಾಡುತ್ತೇನೆ ಎಂದಳು. ನಾನು ನಗುತ್ತಾ ಉತ್ತರಿಸಿದೆ, ನನಗೆ ಈಗಲೇ ನಿನ್ನ ಮೇಲೆ ಹೆಮ್ಮೆ ಇದೆ. ನೀನು ಒಂದು ದಿನ ಜಿಲ್ಲಾಧಿಕಾರಿಯಾದಾಗ ಇಡೀ ಜಗತ್ತಿಗೆ ತಿಳಿಯುತ್ತದೆ. ಮನುಷ್ಯನ ಗುರುತು ಅವನ ಹಣ, ಮನೆ ಅಥವಾ ಸ್ಥಾನಮಾನದಲ್ಲಿಲ್ಲ, ಅವನ ಪರಿಶ್ರಮ, ಧೈರ್ಯ ಮತ್ತು ಕನಸುಗಳಲ್ಲಿದೆ. ಆ ರಾತ್ರಿ ನಮ್ಮ ಚಿಕ್ಕ ಮಣ್ಣಿನ ಮನೆಯಲ್ಲಿ ವಿದ್ಯುತ್ ಪದೇ ಪದೇ ಹೋಗುತ್ತಿತ್ತು. ಕೋಣೆಯಲ್ಲಿ ಒಂದು ಸಣ್ಣ ಲ್ಯಾಂಪ್ ಮಾತ್ರ ಬೆಳಗುತ್ತಿತ್ತು. ಆದರೆ ಆ ಮಂಕಾದ ಬೆಳಕಿನಲ್ಲಿಯೂ ನಮ್ಮ ಭವಿಷ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಏಕೆಂದರೆ ನಮ್ಮ ಬಳಿ ಹಣ ಇರಲಿಲ್ಲ, ಆದರೆ ಭರವಸೆ ಇತ್ತು. ಹಲವಾರು ಬಾರಿ ಜೀವನವನ್ನು ಬದಲಾಯಿಸುವ ದೊಡ್ಡ ಶಕ್ತಿ ಹಣವಲ್ಲ, ಭರವಸೆಯೇ ಆಗಿರುತ್ತದೆ. ಮರುದಿನವೇ ನಾನು ನನ್ನ ಮೊದಲ ಸಂಬಳ ಮತ್ತು ಸ್ವಲ್ಪ ಉಳಿಸಿಕೊಂಡಿದ್ದ ಹಣವನ್ನು ಸೇರಿಸಿ ಸ್ನೇಹಾಗೆ UPSC ಪರೀಕ್ಷೆಗೆ ಬೇಕಾದ ಎಲ್ಲ ಪ್ರಮುಖ ಪುಸ್ತಕಗಳನ್ನು ಖರೀದಿಸಿದೆ.
ದೊಡ್ಡ ದೊಡ್ಡ ಪುಸ್ತಕಗಳ ಪೆಟ್ಟಿಗೆಗಳು ಮನೆಗೆ ಬಂದಾಗ ಸ್ನೇಹ ಅವುಗಳನ್ನು ನೋಡುತ್ತಾ ಕೆಲವು ಕ್ಷಣ ಮಾತೇ ಆಡಲಿಲ್ಲ. ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಅವಳು ಒಂದು ಪುಸ್ತಕವನ್ನು ಎದೆಗೆ ಹಚ್ಚಿಕೊಂಡು, ಒಂದು ದಿನ ಮತ್ತೆ ನನ್ನ ಕನಸಿನತ್ತ ಮೊದಲ ಹೆಜ್ಜೆ ಇಡಲು ಸಾಧ್ಯವಾಗುತ್ತದೆ ಎಂದು ನಾನು ಎಂದೂ ಊಹಿಸಿರಲಿಲ್ಲ ಎಂದಳು. ನಾನು ನಗುತ್ತಾ, ಇನ್ನು ಮುಂದೆ ಹಿಂದೆ ತಿರುಗಿ ನೋಡಬೇಡ, ಮುಂದೆ ಇರುವ ಗುರಿಯನ್ನೇ ನೋಡು ಎಂದೆ. ಅದೇ ದಿನ ಅವಳು ಒಂದು ಹೊಸ ನೋಟ್ಬುಕ್ ತೆಗೆದು ತನ್ನ ಸಂಪೂರ್ಣ ದಿನಚರಿಯನ್ನು ಬರೆದುಕೊಂಡಳು. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಮೊದಲ 2 ಗಂಟೆ ಓದುವುದು, ನಂತರ ಮನೆಯ ಕೆಲಸ ಮತ್ತು ಹೊಲಿಗೆ ಕೆಲಸ ಮುಗಿಸುವುದು, ಬಳಿಕ ಮತ್ತೆ ಓದುವುದು ಎಂದು ವೇಳಾಪಟ್ಟಿ ಮಾಡಿಕೊಂಡಳು. ಸಂಜೆ ನಾನು ಕೆಲಸದಿಂದ ಬಂದ ನಂತರ ನಾವಿಬ್ಬರು ಕೂತು ಆ ದಿನದ ಓದಿನ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು. ದೊಡ್ಡ ಕಟ್ಟಡ ಕಟ್ಟಬೇಕಾದರೆ ಮೊದಲು ಭದ್ರವಾದ ಅಡಿಪಾಯ ಬೇಕು ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಪ್ರತಿ ಅಧ್ಯಾಯವನ್ನು ಓದಿದ ನಂತರ ತನ್ನ ಕೈಯಿಂದಲೇ ಟಿಪ್ಪಣಿಗಳನ್ನು ಬರೆಯುತ್ತಿದ್ಲು. ಮುಖ್ಯ ಅಂಶಗಳನ್ನು ಪ್ರತ್ಯೇಕ ನೋಟ್ನಲ್ಲಿ ದಾಖಲಿಸಿ ಪ್ರತಿದಿನ ಹಳೆಯ ವಿಷಯಗಳನ್ನು ಪುನರಾವರ್ತಿಸುತ್ತಿದ್ಲು. ಪ್ರತಿದಿನ ಪತ್ರಿಕೆ ಓದುವ ಅಭ್ಯಾಸವನ್ನು ಆರಂಭಿಸಿದಳು. ದೇಶ ವಿದೇಶದ ಸುದ್ದಿಗಳನ್ನು ಓದಿ ಪ್ರಮುಖ ಘಟನೆಗಳ ಟಿಪ್ಪಣಿಗಳನ್ನು ಮಾಡುತ್ತಿದ್ಲು. ಪ್ರಚಲಿತ ವಿದ್ಯಮಾನಗಳಿಗಾಗಿ ಪ್ರತ್ಯೇಕ ಕಡತವನ್ನು ಸಿದ್ಧಪಡಿಸಿಕೊಂಡಳು. ಭಾರತೀಯ ಸಂವಿಧಾನ, ಆಧುನಿಕ ಭಾರತದ ಇತಿಹಾಸ, ಭಾರತೀಯ ಅರ್ಥವ್ಯವಸ್ಥೆ, ಭೂಗೋಳ, ಆಡಳಿತ ವ್ಯವಸ್ಥೆ ಹಾಗೂ ಇತರೆ ಎಲ್ಲ ವಿಷಯಗಳನ್ನು ಕ್ರಮಬದ್ಧವಾಗಿ ಅಭ್ಯಾಸ ಮಾಡತೊಡಗಿದಳು. ನಾನು ಪ್ರತಿದಿನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಮನೆಗೆ ಹಿಂದಿರುಗುವಾಗ ಕೆಲವೊಮ್ಮೆ ಹೊಸ ನೋಟ್ಬುಕ್, ಕೆಲವೊಮ್ಮೆ ಪೆನ್, ಮತ್ತೊಮ್ಮೆ ಹೊಸ ಪುಸ್ತಕವನ್ನು ಅವಳಿಗಾಗಿ ತರುತ್ತಿದ್ದೆ. ಯಾಕಂದರೆ ಅದು ಖರ್ಚಲ್ಲ, ನಮ್ಮ ಭವಿಷ್ಯದ ಮೇಲಿನ ಹೂಡಿಕೆ ಎಂದು ನನಗೆ ಗೊತ್ತಿತ್ತು. ಕೆಲವೊಮ್ಮೆ ಮನೆಯ ಖರ್ಚು ನಿಭಾಯಿಸುವುದೇ ಕಷ್ಟವಾಗ್ತಿತ್ತು. ಆದರೂ ಅವಳ ಓದು ಮಾತ್ರ ಯಾವತ್ತೂ ನಿಲ್ಲಲಿಲ್ಲ. ತಿಂಗಳುಗಳ ಪರಿಶ್ರಮದ ನಂತರ ಅವಳು UPSC ನಾಗರಿಕ ಸೇವಾ ಪರೀಕ್ಷೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಿದಳು. ಅರ್ಜಿಯನ್ನು ಸಲ್ಲಿಸಿದ ದಿನ ಅವಳ ಕೈಗಳು ಸ್ವಲ್ಪ ನಡುಗುತ್ತಿದ್ದವು. ಅವಳು ದೇವರ ಮುಂದೆ ಕೈ ಮುಗಿದು ನನ್ನ ಪರಿಶ್ರಮಕ್ಕೆ ತಕ್ಕ ಫಲವನ್ನು ದಯವಿಟ್ಟು ನೀಡಿ ಎಂದು ಪ್ರಾರ್ಥಿಸಿದಳು. ಕೆಲವು ತಿಂಗಳುಗಳ ನಂತರ ಪ್ರಾಥಮಿಕ ಪರೀಕ್ಷೆಯ ದಿನ ಬಂತು. ನಾನು ಅವಳನ್ನು ಪರೀಕ್ಷಾ ಕೇಂದ್ರದವರೆಗೆ ಕರೆದುಕೊಂಡು ಹೋದೆ. ನಗುತ್ತಾ, ಭಯಪಡಬೇಡ, ನೀನು ಮಾಡಿದ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಎಂದು ಧೈರ್ಯ ತುಂಬಿದೆ. ಅವಳು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದು ಬಂದಳು. ನಂತರ ಫಲಿತಾಂಶಕ್ಕಾಗಿ ಕಾಯುವ ದಿನಗಳು ಆರಂಭವಾದವು. ಫಲಿತಾಂಶ ಪ್ರಕಟವಾದ ದಿನ ನಮ್ಮಿಬ್ಬರ ಹೃದಯವು ಬಡಿದುಕೊಳ್ಳುತ್ತಿತ್ತು. ಅವಳು ನಡುಗುವ ಕೈಗಳಿಂದ ವೆಬ್ಸೈಟ್ ತೆರೆದು ತನ್ನ ನೋಂದಣಿ ಸಂಖ್ಯೆಯನ್ನು ಹುಡುಕಿದಳು. ಅದು ಕಂಡ ತಕ್ಷಣ ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಅವಳು ಪ್ರಾಥಮಿಕ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿದ್ದಳು. ಆ ದಿನ ನಮ್ಮ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ನಿಜವಾದ ಸವಾಲು ಇನ್ನು ಮುಂದೆ ಇತ್ತು. ಅದರ ನಂತರ ಸುಮಾರು 3 ತಿಂಗಳು ಅವಳು ಮುಖ್ಯ ಪರೀಕ್ಷೆಯ ತಯಾರಿಯಲ್ಲೇ ಸಂಪೂರ್ಣ ತೊಡಗಿಸಿಕೊಂಡಳು. ಪ್ರತಿದಿನ ಗಂಟೆಗಟ್ಟಲೆ ಉತ್ತರ ಬರೆಯುವ ಅಭ್ಯಾಸ ಮಾಡುತ್ತಿದ್ಲು. ಸಮಯ ನಿಗದಿಪಡಿಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ಲು. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳುತ್ತಿದ್ಲು. ಕೊನೆಗೂ ಮುಖ್ಯ ಪರೀಕ್ಷೆಯ ದಿನವೂ ಬಂದಿತು. ಅವಳು ಆತ್ಮವಿಶ್ವಾಸದಿಂದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಯಶಸ್ವಿಯಾಗಿ ಬರೆದಳು. ಮತ್ತೆ ಹಲವು ತಿಂಗಳುಗಳ ನಿರೀಕ್ಷೆ. ಕೊನೆಗೆ ಮುಖ್ಯ ಪರೀಕ್ಷೆಯ ಫಲಿತಾಂಶವು ಪ್ರಕಟವಾಯಿತು. ಅದರಲ್ಲಿಯೂ ಅವಳ ಹೆಸರು ಇತ್ತು. ಈಗ ಉಳಿದಿದ್ದು ಕೊನೆಯ ಹಂತ, ಸಂದರ್ಶನ. ಸಂದರ್ಶನಕ್ಕೆ ತಯಾರಾಗುವ ಸಮಯದಲ್ಲಿ ಅವಳು ದೇಶದ ರಾಜಕೀಯ, ಆಡಳಿತ, ಸಮಾಜ, ಅರ್ಥವ್ಯವಸ್ಥೆ ಮತ್ತು ಸಮಕಾಲೀನ ಘಟನೆಗಳ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಮಾಡುತ್ತಿದ್ಲು. ನಾನು ಸಾಧ್ಯವಾದಷ್ಟು ಅವಳಿಗೆ ಸಹಾಯ ಮಾಡ್ತಿದ್ದೆ. ಕೊನೆಗೂ ಸಂದರ್ಶನದ ದಿನವೂ ಬಂತು. ಸಂದರ್ಶನ ಮಂಡಳಿಯ ಸದಸ್ಯರು ಅವಳ ಶಿಕ್ಷಣ ಜೀವನದಲ್ಲಿ ಎದುರಿಸಿದ ಹೋರಾಟಗಳು, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಆಡಳಿತದ ದೃಷ್ಟಿಕೋನ ಹಾಗೂ ಸಮಾಜಕ್ಕೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು. ಸ್ನೇಹ ಪ್ರತಿಯೊಂದು ಪ್ರಶ್ನೆಗೆ ಸಮಾಧಾನದಿಂದ, ಆತ್ಮವಿಶ್ವಾಸದಿಂದ ಮತ್ತು ಸ್ಪಷ್ಟವಾಗಿ ಉತ್ತರ ನೀಡಿದ್ಲು. ಸಂದರ್ಶನ ಮುಗಿದಾಗ ಅವಳ ಮುಖದಲ್ಲಿ ಆತಂಕ ಇರಲಿಲ್ಲ. ಬದಲಾಗಿ ತನ್ನ ಸಂಪೂರ್ಣ ಶ್ರಮವನ್ನು ನೀಡಿದ್ದೇನೆ ಎಂಬ ತೃಪ್ತಿಯ ನಗು ಮೂಡಿತ್ತು. ಕೊನೆಗೆ ಅವಳು ಆ ಸಂದರ್ಶನವನ್ನು ಗೆದ್ದಿದ್ದಳು. ಈಗ ಅವಳು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಲು ಸಿದ್ಧಳಾಗಿದ್ದಳು. ಇಂದಿಗೆ ಅವರ ಕಷ್ಟಗಳು ಎಲ್ಲವೂ ಮುಗಿದಿದ್ದವು. ಇಬ್ಬರು ತಮ್ಮ ಜೀವನವನ್ನು ಅಂದುಕೊಂಡಂತೆ ಗೆದ್ದಿದ್ದರು. ಪ್ರಸನ್ನ ತನ್ನ ಮನೆಯವರ ವಿರೋಧದ ನಡುವೆಯೂ ಬಡ ಹುಡುಗಿ, ಆದರೆ ಒಳ್ಳೆಯ ಸಂಸ್ಕಾರ ಹೊಂದಿದ್ದ ಸ್ನೇಹಳನ್ನು ಕೋರ್ಟ್ನಲ್ಲಿ ಮದುವೆ ಮಾಡಿಕೊಳ್ಳುತ್ತಾನೆ. ಆದರೆ ಮನೆಯವರು ಸ್ನೇಹಳನ್ನು ಸೊಸೆಯಾಗಿ ಒಪ್ಪಿಕೊಳ್ಳದೆ ಕೆಲಸದವಳಂತೆ ನಡೆಸಿಕೊಳ್ತಾರೆ. ಅವಳಿಗೆ ಪ್ರತಿದಿನ ಅವಮಾನ, ಮಾನಸಿಕ ಮತ್ತು ದೈಹಿಕ ಹಿಂಸೆ ಕೊಡ್ತಾರೆ. ಕೊನೆಗೆ ಪ್ರಸನ್ನ ಈ ಎಲ್ಲವನ್ನ ಸಹಿಸಲಾಗದೆ ಸ್ನೇಹಳೊಂದಿಗೆ ಮನೆ ಬಿಟ್ಟು ಹೊರಬರುತ್ತಾನೆ. ಇಬ್ಬರು ಒಂದು ಚಿಕ್ಕ ಹಾಳಾದ ಮನೆಯಲ್ಲಿ ಹೊಸ ಜೀವನ ಆರಂಭಿಸ್ತಾರೆ. ಪ್ರಸನ್ನ ಕೆಲಸ ಮಾಡಿ ಮನೆ ನಡೆಸ್ತಾನೆ. ಸ್ನೇಹ ಹೊಲಿಗೆ ಕೆಲಸ ಮಾಡಿ ಅವನಿಗೆ ಸಹಾಯ ಮಾಡ್ತಾಳೆ. ನಂತರ ಪ್ರಸನ್ನಗೆ ಸ್ನೇಹಳ ಕನಸು IAS ಅಧಿಕಾರಿಯಾಗುವುದು ಎಂದು ತಿಳಿಯುತ್ತದೆ. ಅವನು ತನ್ನ ಎಲ್ಲ ಶಕ್ತಿಯಿಂದ ಅವಳಿಗೆ ಬೆಂಬಲ ನೀಡ್ತಾನೆ. ಸ್ನೇಹ ಹಗಲು ರಾತ್ರಿ ಶ್ರಮಪಟ್ಟು UPSC ಪರೀಕ್ಷೆ ತಯಾರಿ ನಡೆಸಿ ಸಂದರ್ಶನವನ್ನು ಯಶಸ್ವಿಯಾಗಿ ಪಾಸಾಗಿ IAS ಅಧಿಕಾರಿಯಾಗುತ್ತಾಳೆ. ನಂತರ ಜಿಲ್ಲಾಧಿಕಾರಿ ಅಂದರೆ ಕಲೆಕ್ಟರ್ ಆಗಿ ನೇಮಕವಾಗುತ್ತಾಳೆ. ಸ್ನೇಹ ಯಶಸ್ಸಿನ ಸುದ್ದಿ ತಿಳಿದ ನಂತರ ಹಿಂದೆ ಅವಳನ್ನು ಅವಮಾನಿಸಿದ್ದ ಪ್ರಸನ್ನನ ತಾಯಿ, ತಮ್ಮ ಮತ್ತು ಮನೆಯವರು ಅವಳ ಬಳಿ ಬಂದು ಕ್ಷಮೆ ಕೇಳುತ್ತಾರೆ.
ಸ್ನೇಹ ಅವರನ್ನು ಕ್ಷಮಿಸಿ ಬಡತನದಿಂದ ಯಾರನ್ನು ಕೀಳಾಗಿ ಕಾಣಬೇಡಿ. ಮನುಷ್ಯನ ನಿಜವಾದ ಮೌಲ್ಯ ಅವನ ಹಣದಲ್ಲಲ್ಲ, ಅವನ ಸಂಸ್ಕಾರ, ಪರಿಶ್ರಮ ಮತ್ತು ವ್ಯಕ್ತಿತ್ವದಲ್ಲಿದೆ ಎಂದು ಹೇಳುತ್ತಾಳೆ. ಸ್ನೇಹಿತರೆ, ಹಣ, ಐಶ್ವರ್ಯ ಅಥವಾ ಸ್ಥಾನಮಾನಕ್ಕಿಂತ ಮನುಷ್ಯನ ಪರಿಶ್ರಮ, ಆತ್ಮಗೌರವ ಮತ್ತು ಒಳ್ಳೆಯ ಸಂಸ್ಕಾರವೇ ಅವನ ನಿಜವಾದ ಗುರುತು. ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಈ ಕಥೆಯನ್ನು ಕೇಳಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.